ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ ಸಾಧಕರ ಭೇಟಿ ಎಲ್ಲೂ ಹೋಗಿಲ್ಲ, ಅದರಲ್ಲೂ ದಾವಣಗೆರೆಲೇ ಇದೆ. ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾನು ದಾವಣಗೆರೆಲಿ ಎಲ್ಲಿದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಕೆಲವೊಂದು ಇವತ್ತಿನ ನಮ್ಮ ಸಾಧಕರ ಬಗ್ಗೆ ಒಂದಷ್ಟು ಇಂಟ್ರೋ ಕೊಡ್ತಾ ಹೋಗ್ತೀನಿ ನಿಮಗೆ. ಫ್ರೆಂಡ್ಸ್, ನಮ್ಮ ಇವತ್ತಿನ ಸಾಧಕರು ತುಂಬ ವಿಶೇಷವಾದಂತಹ ಸಾಧಕರು. ಇವತ್ತು ತುಂಬ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ಬೋದು. ನಮ್ಮ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ನ ತುಂಬ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ಬೋದು. ಯಾಕೆ ಅಂತ ಏನಾದರೂ ಗೆಸ್ ಮಾಡಿದ್ರಾ ನೀವು? ಇಲ್ಲ ಅಲ್ವಾ? ಹೇಳ್ತೀನಿ ನಾನೇ. ಯಾಕೆ ಅಂದರೆ ಪ್ರತಿ ಎಪಿಸೋಡಲ್ಲೂ ಒಬ್ಬ ಸಾಧಕರು ಮಾತ್ರ ಇರ್ತಾ ಇದ್ರು ನಮ್ಮ ಎಪಿಸೋಡಲ್ಲಿ. ಬಟ್ ಇವತ್ತು ನಮ್ಮ ಇವತ್ತಿನ ಸಾಧಕರ ಎಪಿಸೋಡ್ನಲ್ಲಿ ಇಬ್ಬರು ಇದ್ದಾರೆ ಸಾಧಕರು. ಅದು ಇಬ್ಬರು ಅಂದರೆ ಬೇರೆ ಬೇರೆಯವರಲ್ಲ, ಒಬ್ಬ ಕಪಲ್ ಇದ್ದಾರೆ. ಅಂದರೆ ಒಬ್ಬ ದಂಪತಿಗಳನ್ನ ತಗೊಂಡಿದ್ದೀವಿ. ದಂಪತಿಗಳು ಅಂದರೆ ದಂಪತಿಗಳಲ್ಲಿ ಯಾರೋ ಒಬ್ಬರು ಸಾಧಕರು ಇರ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಖಂಡಿತ ಅಲ್ಲ ಸ್ನೇಹಿತರೆ, ಇಬ್ಬರು ದಂಪತಿಗಳು ಇವತ್ತಿನ ನಮ್ಮ ಸಾಧಕರು. ಈ ಇಬ್ಬರು ದಂಪತಿಗಳು ಕೂಡ ಇವತ್ತಿನ ನಮ್ಮ ಸಾಧಕರು. ಒನ್ಸ್ ಅಪಾನ್ ಎ ಟೈಮ್, ಒಂದಾನೊಂದು ಕಾಲದಲ್ಲಿ ಲವ್ ಮಾಡಿ ಮದುವೆ ಆಗ್ತಾರೆ, ಪ್ರೀತಿಸ್ತಾರೆ, ಮದುವೆನೂ ಆಗ್ತಾರೆ. ಒಂದು ಸ್ಟ್ರಗ್ಲಿಂಗ್ ಲೈಫ್ ಅಂತ ಇರುತ್ತಲ್ಲ, ತುಂಬ ಝೀರೋದಿಂದ ಸ್ಟಾರ್ಟ್ ಮಾಡ್ತಾರೆ ಲೈಫ್ನ. ನಮ್ಮ ಮೇಡಮ್ ಅಂದ್ಕೊಂಡಿರ್ತಾರೆ, ಆಯ್ತಪ್ಪ ನಾನು ಲವ್ ಮಾಡಿದೆ, ಮದುವೆ ಆಯಿತು, ಆರಾಮಾಗಿ ಒಂದು ಜೀವನ ಮಾಡಿಕೊಂಡು ಮನೇಲಿರೋಣ ಅಂತ ಅಂದ್ಕೊಂಡಿರ್ತಾರೆ. ಮೇ ಬಿ ಅವರು ಅಂದ್ಕೊಂಡಿರಲ್ಲ. ಚಿಕ್ಕದಾಗಿ ಒಂದು ವಜ್ರ ಬ್ಯೂಟಿ ಪಾರ್ಲರ್ ಅಂತ ಆರಂಭ ಮಾಡ್ತಾರೆ. ಅದಾದಮೇಲೆ ಸರ್ ಕೆರಿಯರ್ಗೂ ಹೆಲ್ಪ್ ಮಾಡ್ತಾರೆ. ಇಬ್ಬರೂ ಒಟ್ಟುಗೂಡಿ ಚೆನ್ನಾಗಿ ದುಡಿತಾರೆ ಕೂಡ. ಅದಾದಮೇಲೆ ನಮ್ಮ ಸರ್ ಇವತ್ತಿನ ಸಾಧಕರು ಪೊಲಿಟಿಷಿಯನ್ಗೂ ಕೂಡ ಎಂಟ್ರಿ ಆಗ್ತಾರೆ. ಅದಾದಮೇಲೆ ಅವರ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗುತ್ತೆ. ಇಬ್ಬರು ಮುದ್ದಾದ ಮಕ್ಕಳುಗಳು ಕೂಡ ಆಗ್ತಾರೆ. ಅದರ ನಡುವೆ ನಮ್ಮ ಮೇಡಮ್ ಪೊಲಿಟಿಷಿಯನ್ಗೆ ಬರ್ತಾರೆ. ಅದಾದಮೇಲೆ ನಮ್ಮ ಸರ್ ಕೂಡ ಬರ್ತಾರೆ. ಯಾರು ಅಂತ ನಿಮಗೆ ಒಂದಷ್ಟು ವಜ್ರ ಪಾರ್ಲರ್ ಅಂದ ತಕ್ಷಣ ನಮ್ಮ ದಾವಣಗೆರೆಲಿ ಇರ್ತಕ್ಕಂಥವ್ರಿಗೆ ಒಂದಷ್ಟು ಐಡಿಯಾ ಬಂದಿರ್ಬೋದು. ಎಸ್, ಇಟ್ಸ್ ನನ್ ಅದರ್ ದೆನ್ ಹೇಳ್ಬಿಡ್ಲಾ? ಎಸ್, ಶ್ರೀ ಎ ನಾಗರಾಜ್ ಅವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ರೇಖಾ ನಾಗರಾಜ್ ಅವರು. ಬನ್ನಿ ಅವರನ್ನು ಮೀಟ್ ಮಾಡೋಣ. ಅಂದರೆ ಸ್ನೇಹಿತರೆ, ಅವರು ಒಂದು ಪಾರ್ಲರಿಂದ ಹಿಡಿದ್ಬಿಟ್ಟು ಒಬ್ಬರು ಮೇಯರ್ ಆಗೋವರೆಗೂ ಇಬ್ಬರು ದಂಪತಿಗಳು ಬೆಳೆದಿದ್ದಾರೆ ಅಂದರೆ ಅವರಲ್ಲಿ ಎಷ್ಟು ಹೊಂದಾಣಿಕೆ ಇರ್ಬೋದು, ಅದನ್ನು ನಾವು ಯೋಚನೆ ಮಾಡಲೇಬೇಕು. ಅದಾದ ನಂತರ ಅವರ ಉದ್ಯಮನೂ ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಪಾರ್ಲರ್ನೂ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ. ಆರ್ ಸ್ಟೈಲಿಶ್ ಸ್ಪಾ, ಆಮೇಲೆ ಸ್ಟುಡಿಯೋ 11. ಅದಾದಮೇಲೆ ನಮ್ಮ ದಾವಣಗೆರೆನಲ್ಲಿ ಒಂದು ಜಿಮ್ನ ಕೂಡ ಆರಂಭ ಮಾಡ್ತಾರೆ. ಅದು ಎಷ್ಟು ಹೈಟೆಕ್ ಜಿಮ್ ಆಗಿರುತ್ತೆ ಅಂತ ಹೇಳಿದರೆ, ನಮ್ಮ ದಾವಣಗೆರೆನಲ್ಲಿ ಬೇರೆ ಯಾವ ಜಿಮ್ಗಳಲ್ಲೂ ಇಷ್ಟು ಹೈಟೆಕ್ ಇಕ್ವಿಪ್ಮೆಂಟ್ಸ್ಗಳು ಇಲ್ಲ. ಆ ಥರದ ಒಂದು ಜಿಮ್ ಆರಂಭ ಮಾಡ್ತಾರೆ. ಮೇ ಬಿ ನಿಮಗೆ ಗಮನಕ್ಕೆ ಬಂದಿರುತ್ತೆ. ಯಾವ್ದು ಹೇಳಿ? ಸ್ವೆಟ್ ಪಾರ್ಕ್ ಜಿಮ್ ಅನ್ನೋದು ಅದರದೇ ಆದ ಟ್ರೆಂಡನ್ನು ಈಗ ಒಂದು 2-3 ವರ್ಷದಿಂದ ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದೆ. ಇಲ್ಲಿವರೆಗೂ ಬಂದಿದ್ದಾರೆ ಇವರು ಅಂತ ಅಂದರೆ, ಒಂದು ಕಲ್ಲಿನಿಂದ ಆರಂಭ ಮಾಡಿಕೊಂಡು ಇಷ್ಟು ದೊಡ್ಡ ಮೂರ್ತಿಯಾಗಿ ಬೆಳೆದು ನಿಂತಿದ್ದಾರೆ. ದೊಡ್ಡ ಮೂರ್ತಿ ಅನ್ನೋದಕ್ಕಿಂತ ಒಂದು ದೈತ್ಯ ಮೂರ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಈ ದೈತ್ಯ ಮೂರ್ತಿಯಾಗಿ ಬೆಳೆದು ನಿಲ್ಲೋದಕ್ಕೆ ಎಷ್ಟು ಅವರು ಹುಳಿಪೆಟ್ಟುಗಳನ್ನ ತಿಂದಿರ್ಬೋದು. ಯೋಚನೆ ಮಾಡೋ ಮಾತೇ ಇದು ಅಲ್ವಾ? ಇದನ್ನು ನಾನು ನೀವು ಯೋಚನೆ ಮಾಡೋದಕ್ಕಿಂತ ನಮ್ಮ ಸರ್ ಮತ್ತು ಮೇಡಮ್ ಬಾಯಲ್ಲೇ ಕೇಳೋಣ, ಅವರನ್ನು ಮಾತಾಡ್ಸೋಣ. ಅವರ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿಂದ ಇಲ್ಲಿವರೆಗೆ ಅವರು ಹೇಗೆ ಕಷ್ಟಪಟ್ಟರು, ಆಮೇಲೆ ಹೇಗೆಲ್ಲ ಅವ್ರ ಜೀವನನ ತೊಗೊಂಡು ಬಂದರು ಅಂತ ಅವ್ರ ಬಾಯಲ್ಲೇ ಕೇಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಸರ್, ನಾಗರಾಜ್ ಸರ್ ಮತ್ತು ರೇಖಾ ಮ್ಯಾಮ್, ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ನಮಗೆ ಒಂದು ಅವಕಾಶ ಕೊಟ್ರಿ, ನೀವು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನಮಗೆ ಕೊಟ್ರಿ. ಅದಕ್ಕೋಸ್ಕರ ನಿಮಗೆ ನಾವು ಥ್ಯಾಂಕ್ ಯು ಹೇಳ್ತಾ ನಮ್ಮ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮ್ಯಾಮ್, ಸರ್ ಮತ್ತು ಮ್ಯಾಮ್ ಇಬ್ಬರು ಹೇಗಿದ್ದೀರಾ? ನಿಮ್ ನೋಡಿದ್ರೆ ಆಲ್ವೇಸ್ ಫಿಟ್ ಅಂಡ್ ಫೈನ್ ಮ್ಯಾಮ್ ನೀವು ನೋಡಿದ್ರೆ. ಆಮೇಲೆ ನನಗೆ ನೀವು ಹೇಳಲೇಬೇಕು, ನಾನು ಹೋಗ್ಬೇಕಾದ್ರೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ನನಗೆ ಒಂದು ಸ್ವಲ್ಪನಾದರೂ ಕೊಡಲೇಬೇಕು ಮ್ಯಾಮ್ ನೀವು. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಇದು ಏನಿಲ್ಲ, ಬ್ಯೂಟಿ ಸೀಕ್ರೆಟ್ ಏನಿಲ್ಲ. ನಮ್ಮ ಮನೆಯವ್ರು ನಾನು ಚೆನ್ನಾಗಿ ನೋಡ್ಕೊಂತಾರೆ, ಅದೇ ಬ್ಯೂಟಿ. ಗೊತ್ತಾಯ್ತು ನನಗೆ ಇವಾಗ. ನೀವು ಕಾಫಿ ಕುಡಿಬೇಕಾದ್ರೆ ತುಂಬಾ ಸ್ವೀಟ್ ಇದೆ ಅಂತ ಅಂದ ತಕ್ಷಣ ಇಟ್ಬಿಡಿ ಅಲ್ಲಿ ಅಂತ ಹೇಳಿದ್ರಲ್ಲ, ಎಷ್ಟು ಕೇರ್ ಇದೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ಅದು ಫ್ಯಾಮಿಲಿಯಿಂದನೇ ಬಂದಿರೋದು. ನನ್ನ ತಾಯಿ ನನ್ಗಿನ್ನ ಚೆನ್ನಾಗಿದ್ದಾರೆ, ಅವ್ರು ಇನ್ನೂ ಚೆನ್ನಾಗಿದ್ದಾರೆ. ಹಂಗಾಗಿ ಅದು ಫ್ಯಾಮಿಲಿಯಿಂದ ಬಂದಿರೋದು. ಮುಖ್ಯವಾಗಿ ಮನೆ ವಾತಾವರಣ, ಸಂತೋಷ,
ಎಲ್ಲಿರುತ್ತೋ ಅಲ್ಲಿ ಬ್ಯೂಟಿ ಇರುತ್ತೆ. ಓಕೆ ಮ್ಯಾಮ್, ಸ್ಟಾರ್ಟ್ ಮಾಡೋಣ ಇವಾಗ. ಸೀರಿಯಸ್ ಆಗಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ತುಂಬಾ ಕ್ಯೂರಿಯಸ್ ಆಗಿದೆ ಇವಾಗಿನ ಜನ್ರೇಷನ್, ಅಂದ್ರೆ ನಿಮ್ ಲವ್ ಸ್ಟೋರಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ಮ್ಯಾಮ್, ನಾನು ಸರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಲವ್ ಸ್ಟೋರಿ ಚೆನ್ನಾಗಿರ್ತಾರೆ. ಹೌದಾ ಸರ್? ಮತ್ತೆ ಮ್ಯಾಮ್, ನೀವಿಬ್ರು ಬೇಸಿಕಲಿ ದಾವಣಗೆರೆ ಅವರ? ನಾನು ಚಳ್ಳಕೆರೆಯಲ್ಲಿ PU ತನಕ ಎಜುಕೇಷನ್ ಆಗುತ್ತೆ. ಅಲ್ಲಿಂದ ಡಿಗ್ರಿ LLB ಅನ್ನು ನಾನು ದಾವಣಗೆರೆಯಲ್ಲೇ ಮಾಡಿದ್ದೆ. ನಾನು ಒಬ್ಬ ವಾಲಿಬಾಲ್ ಕ್ರೀಡಾಪಟು, ನಮ್ಮ ರೇಖನು ಖೋ ಕ್ರೀಡಾಪಟು. ನಾವಿಬ್ರು ನ್ಯಾಷನಲ್ ಪ್ಲೇಯರ್ಸ್. ರಾಷ್ಟ್ರೀಯ ನಮ್ಮ ಪ್ರೀತಿ ಹುಟ್ಟಿದ್ದೆ ಕ್ರೀಡೆಯಿಂದ. ಇಬ್ರು ನ್ಯಾಷನಲ್ ಪ್ಲೇಯರ್ಸ್. ಸ್ಪೋರ್ಟ್ಸ್ ಇಂದಾನೆ ನಮ್ಮ ಪ್ರೀತಿ ಹುಟ್ಟಿದ್ದು. ಅದಕ್ಕೆ ನಾನು ಅದಕ್ಕೆ ಟೈಟ್ಲ್ ಕ್ರೀಡಾ ವಿವಾಹ ಅಂತ ಅಂತೀರಾ? ಕ್ರೀಡಾ ವಿವಾಹ. ಕ್ರೀಡೆಯಲ್ಲಿ ನಾವು ಜೊತೆ ಆಗಿದ್ದು ಮದುವೆ ಆಗಿ ಅಲ್ಲಿಂದ ನಮ್ಮ ಸರ್, ನೀವು ಫಸ್ಟ್ ಮೇಡಮ್ನ ಯಾವಾಗ ನೋಡಿದ್ರಿ ಸರ್? 87. 87 ಏನು ಓದ್ತಾ ಇದ್ರಿ ಸರ್ ಅವಾಗ? ಮೇಡಮ್ ಏನು ಓದ್ತಾ ಇದ್ರು, ನೀವೇನು? ಮೇಡಮ್ ಇನ್ನು SSLC ಅವರು. ಓಕೆ. ನೀವು? SSLC ಅವಾಗ ನಾನು ಫಸ್ಟ್ ಇಯರ್ ಡಿಗ್ರಿ ಓಕೆ BA. ಹಾಂ ಹಾಂ ಅಲ್ಲಿಂದ ನಮ್ಮದು ಪರಿಚಯ ಸ್ಟಾರ್ಟ್ ಆಯಿತು. ಓಕೆ. ಕ್ರೀಡೆಯಲ್ಲಿ ನಾವು ಅಲ್ಲಲ್ಲಿ ಮೀಟ್ ಆಗ್ತಾ ಇದ್ವಿ. ಹ್ಞೂ ಈ ದಸರಾ ಸ್ಪೋರ್ಟ್ಸು, ಚಿತ್ರದುರ್ಗ ಹೋಗಿ ಆಟ ಆಡ್ತಿದ್ವಿ, ಮೈಸೂರಿಗೆ ಹೋಗಿ ದಸರಾ ಸ್ಪೋರ್ಟ್ಸ್ ಆಡ್ತಿದ್ವಿ. ಎಲ್ಲ ನಾವು ಭೇಟಿ ಆಗ್ತಾ ಇದ್ವಿ ಸ್ಪೋರ್ಟ್ಸಲ್ಲಿ. ಇದರಿಂದ ನಮ್ಗೆ ಪರಿಚಯ ಆಯಿತು. ಓಕೆ. ನಿಮಗೆ ಫಸ್ಟ್ ಲವ್ ಆಯ್ತಾ ಮ್ಯಾಮ್? ನಿಮಗೆ ಫಸ್ಟ್ ಲವ್ ಆಯ್ತಾ? ಸರ್ಗೆ ಆಯ್ತಾ, ನಿಮ್ಗೆ ಆಯ್ತಾ ಫಸ್ಟ್ ಲವ್? ಯಾರು ಹೇಳ್ಕೊಂಡ್ರು? ಇವರೇ ಫಸ್ಟ್ ಹೇಳ್ಕೊಂಡಿದ್ದು. ಇವರೇ ಪ್ರಪೋಸ್ ಫಸ್ಟ್ ಮಾಡಿದ್ದು? ಪ್ರಪೋಸ್ ಮಾಡಿದ್ದು ಇವರೇ. ಹಾಂ. ನಾನೇನಾದ್ರೂ ಅವತ್ತು ಆ ಪ್ರಪೋಸ್ನ ನಾನು ಏನಾದರೂ ನಿರಾಕರಿಸಿದ್ರೆ ನನ್ನಂತ ದೊಡ್ಡ ದಡ್ಡಿನೇ ಇರ್ತಿರ್ಲಿಲ್ಲ. ಇವತ್ತು ನಾನು ಈ ಥರ ಇರಬೇಕು, ಇಷ್ಟು ಚೆನ್ನಾಗಿರ್ಬೇಕು, ಇಷ್ಟು ಖುಷಿಯಾಗಿರ್ಬೇಕು ಅಂದರೆ ಅವತ್ತು ಆ ಪ್ರಪೋಸ್ ಮಾಡಿದ್ರಲ್ಲ ಅದೇ ಕಾರಣ. 87 May 7th ನಾನು ಪ್ರಪೋಸ್ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಸರ್ ಡೇಟ್ ನೆನಪಿಟ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಮೊನ್ನೆ May 7th. ಎಲೆಕ್ಷನ್ ಭೇಟಿ ಆಗಲಿಲ್ಲ. ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ವಿಶ್ ಮಾಡ್ಕೊಂಡ್ವಿ. May 7th ನಾವು 1987 ನಾನು ಪ್ರಪೋಸ್ ಮಾಡಿದ್ದೆ. ಹಾಂ ಸರ್. ಸರ್, ಅದಾದ್ಮೇಲೆ ಮದುವೆ ಅಂತ ಬಂದಾಗ ಮನೆಯವರನ್ನ ಒಪ್ಸೋದು ಎಷ್ಟು ಟಫ್ ಆಗಿತ್ತು ಮ್ಯಾಮ್ ನಿಮ್ಗಾಗಲಿ ಸರ್ಗಾಗಲಿ? ಏಕೆಂದರೆ ಇವಾಗ ಲವ್ ಮ್ಯಾರೇಜ್ ಅನ್ನೋದು ತುಂಬ ಕಾಮನ್ ಆಗಿದೆ ಮ್ಯಾಮ್, ತುಂಬ ಕ್ಯಾಶುವಲ್ ಆಗಿ ತಗೊಳ್ತಾರೆ. ಅವಾಗ 87, 89 ಅಂದರೆ ಆ 90s ಪೀಕ್ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ ಅಲ್ವಾ? ತುಂಬ ಕಷ್ಟ. ಏನಂತಂದರೆ ಇವ್ರ ಮನೇಲಿ ಒಪ್ಪಿಲ್ಲ, ನಮ್ಮ ಮನೇಲಿ ಒಪ್ಪಿದ್ರು ಮದುವೆಗೆ. ಇವ್ರ ಮನೇಲಿ ಯಾರೂ ಒಪ್ಪಲಿಲ್ಲ. ಆದ್ರೂ ಎದುರಿಸಿ ನಾವು ಬಂದ್ರಿ. ಇವ್ರ ಅಪ್ಪ ಅಮ್ಮ ಬಿಟ್ಟರೆ ಎಲ್ಲರೂ ಬಂದಿದ್ರು ಮದುವೆಗೆ. ನಮ್ಮ ಕಡೆಯಿಂದ ಎಲ್ಲರೂ ಬಂದಿದ್ರು ಮದುವೆಗೆ. ನಮ್ಮಲ್ಲಿ ನಮ್ಮ ಮನೆ ಕಡೆಯಿಂದ ಒಪ್ಪಲಿಲ್ಲ, ಕೊಡಲಿಲ್ಲ. ಇವ್ರ ಮನೇಲಿ ಒಪ್ಪಿ ಅದನ್ನ ಅರೇಂಜ್ ಟೈಪೇ ಚೌಟ್ರಿಯಲ್ಲಿ ಮಾಡಿದ್ರು. ಹನುಮಂತಪ್ಪನ ಚೌಟ್ರಿಯಲ್ಲಿ ಮದುವೆ ಆಗಿದೆ. ನಮ್ಮ ಮನೆಯಿಂದ ಯಾರು, ನಮ್ಮ ಬ್ರದರ್ಸ್ ಆಗಲಿ ಅಪ್ಪ ಅಮ್ಮ ಆಗಲಿ ಯಾರು ಬರಲಿಲ್ಲ. ನಮ್ಮ ಕಸಿನ್ಸ್ ಬಂದಿದ್ರು. ಅಲ್ಲಿಂದ ನಾವು ಚೌಟ್ರಿಯಿಂದ ನೇರವಾಗಿ ನಮ್ಮ ಮನೆಗೆ ಹೋದ್ವಿ. ಸಪ್ರೇಟ್ ಒಂದು ಮನೆ ಮಾಡಿದ್ವಿ, ನಾನು ಮಾಡಿದ್ದೆ. ಆ ಮನೆಗೆ ನೇರವಾಗಿ ಮನೆಗೆ ಹೋದ್ವಿ. ಯಾರು ಮನೆಯವ್ರು ಯಾರು ನಮ್ಮ ಯಾರು ಬರಲಿಲ್ಲ. ಇವ್ರ ಮನೆಯವ್ರು ಮಾತ್ರ ಸಪೋರ್ಟ್ ಇತ್ತು. ಅಲ್ಲಿಂದ ಸ್ಟ್ರಗಲ್ ಲೈಫ್ ನಿಮ್ಗೆ ಅವಾಗ ಏಜ್ ಎಷ್ಟಿತ್ತು? 17 ಬರ್ತಡೆ ಇವರೇ ಮಾಡಿದ್ದು. 17th ಬರ್ತಡೆ ಕಂಪ್ಲೀಟ್ ಆಗಿ 18th ಬರ್ತಡೆ ಇವರೇ ನನ್ನ ಮನೇಲೆ ಮದುವೆ ಮನೇಲೆ ಮಾಡಿದ್ದು. ಯಾವಾಗ್ಲೂ ಅಮ್ಮನ ಜೊತೆ ಇರ್ತಾ ಇದ್ರಿ, ಅಮ್ಮ ಎಲ್ಲ ಮಾಡ್ಕೊಡ್ತಾ ಇದ್ರು. ಇವಾಗ ಸಡನ್ ಆಗಿ ಲೈಫ್ ಚೇಂಜ್ ಆಗಿದೆ. ಯಾಕೆಂದ್ರೆ ಇಲ್ಲಿ ಏನಾಗಿದೆ, ಒಂದು ಅರೇಂಜ್ ಮ್ಯಾರೇಜ್ ಅಂದ್ರೆ ಒಂದು ಮನೆ ಚೇಂಜ್ ಆಗುತ್ತೆ, ಸ್ವಲ್ಪ ಜನಗಳು ಚೇಂಜ್ ಆಗುತ್ತೆ, ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ಕಮ್ಯುನಿಟಿಯಿಂದನೂ ಚೇಂಜ್ ಆಗಿದೆ ಮ್ಯಾಮ್. ಸಡನ್ ಆಗಿ ರಾತ್ರೋರಾತ್ರಿ ನಿಮ್ದು ಒಂದು ಐಡೆಂಟಿಟಿನೇ ಚೇಂಜ್ ಆಗಿದೆ. ಯಾಕಂದ್ರೆ ಇಲ್ಲಿ ಅಮ್ಮನ ಮನೇಲೆ ಒಂದು ಕಮ್ಯುನಿಟಿ ಇದೆ, ಇಲ್ಲಿ ಒಂದು ಪ್ರೊಸೀಜರ್ ಇದೆ. ಅಫ್ಕೋರ್ಸ್ ನೀವು ಸಪ್ರೇಟ್ ಇದ್ದೀರಾ, ಆದ್ರೂ ಸ್ವಲ್ಪ ಕಷ್ಟ ಅಲ್ವಾ? ಯಾಕಂದ್ರೆ ಇವಾಗೆಲ್ಲ ನಿಭಾಯಿಸ್ಬಿಡ್ತೀರಾ. ಬಟ್ ಆವಾಗ 17 ಅಂತ ಅಂದ್ರೆ ಕಷ್ಟ. ಯಾಕಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋಂಥ ಏಜ್ ಅದು. ಹೆಂಗ್ ನಿಭಾಯಿಸಿದ್ರೆ ಮ್ಯಾಮ್ ನೀವು? ಅಂದ್ರೆ ನನಗೆ ಸಣ್ಣೋಡಿಂದ ಸ್ವಲ್ಪ ಮೆಚುರಿಟಿ ಜಾಸ್ತಿ. ಎಲ್ಲ ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು ಎಲ್ಲ ಮಾಡ್ಕೊತಾನೆ ಬಂದಿದ್ದಕ್ಕೆ ನನಗೆ ಅಷ್ಟು ಕಷ್ಟ ಆಗಲಿಲ್ಲ ಮನೇಲಿ. ಅವಾಗೇನೆ ಮಾಡ್ತಾ ಇದ್ದೆ, ಮನೇಲಿದ್ದಾಗ ಮಾಡ್ತಾ ಇದ್ದೆ ನಾನು. ಹಾಗಾಗಿ ನನಗೇನು ಕಷ್ಟ ಆಗಲಿಲ್ಲ. ಏನು ಅಂಥ ಐಟಮ್ಗಳು ಏನು ಬರ್ತಿರ್ಲಿಲ್ಲ ಮಾಡೋಕ್ಕೆ. ಒಟ್ಟು ಮ್ಯಾನೇಜ್ ಮಾಡ್ಕೊಳ್ಳೋಷ್ಟು ಇರ್ತೀವಿ, ಮಾಡ್ತಾ ಇದ್ವಿ. ಆಮೇಲೆ ಬರ್ತಾ ಇವ್ರ ಅಕ್ಕ ಅವರೆಲ್ಲ ನಾನ್ ವೆಜ್ ಮಾಡೋದೆಲ್ಲ ನನಗೆ ಹೇಳ್ಕೊಟ್ರು. ನಾನ್ ವೆಜ್ ಗೊತ್ತಿರಲಿಲ್ಲ. ಕೂಡಲೇ 500 ಫ್ಯಾಮಿಲಿಯಿಂದ ಬಂದರು.
ಅವ್ರ ಅಪ್ಪಾಜಿ ನಮಗೆ ಅವರೆಲ್ಲ ಎಷ್ಟು ಕಷ್ಟ. ಪೂಜೆ ಪುನಸ್ಕಾರ ಇವೆಲ್ಲ ಭಾಳ ಇದ್ದಂಗಿತ್ತು. ಅಲ್ಲಿಂದ ನಮ್ಮನೆಗೆ ಬಂದೆ ಅವಳು ನಾನ್ ವೆಜ್ ಮಾಡೋದು ಅದೆಲ್ಲ ಕಲಿತು. ನನಗೇನು ಇಷ್ಟನೋ ಅದನ್ನೆಲ್ಲ ಕಲಿತು ಕೇಳಿ ತಿಳ್ಕೊಂಡು ಅಕ್ಕ ನಮ್ಮ ಎಲ್ಲ ಅಕ್ಕ ಹೇಳ್ಕೊಟ್ರು ನನಗೆ ಮಾಡೋದು. ಆಮೇಲೆ ಒಂದು 7-8 ವರ್ಷ ಆದಮೇಲೆ ನಮ್ಮ ಮನೇಲಿ ಎಲ್ಲ ನಮ್ಮ ಬ್ರದರ್ಸು ನಮ್ಮ ಸಿಸ್ಟರ್ಸ್ ಎಲ್ಲ ಬರೋದು ಹೋಗೋದು ಎಲ್ಲ ಮಾಡ್ತಾರೆ. ಕಸಿನ್ಸ್ ಅಂತೂ ಸ್ಟಾರ್ಟಿಂಗಿಂದ ಜೊತೆ ಇದ್ದರು, ಸಪೋರ್ಟ್ ಮಾಡಿದ್ರು ಅವರು, ಓಕೆ ಸಪೋರ್ಟ್ ಇತ್ತು. ಭಾಳ ಸ್ಟ್ರಗಲ್ ಆಯಿತು ನಮ್ಮದು. ಅದು ಲವ್ ಮ್ಯಾರೇಜ್ ಆಗಿ ಆಗಿನ ಕಾಲದಲ್ಲಿ ಇನ್ನೂ ಆಗಿನ ತೊಂಬತ್ತರ ತುಂಬಾ ದಶಕದಲ್ಲಿ ಜನಕ್ಕೆ ವಿನೋದನಗರ ಇಬ್ರು ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ. ನಮ್ಮ ಮದ್ವೆ ನೋಡಕ್ ಎಷ್ಟು ಜನ ಬಂದಿದ್ರು ಇವ್ರು ನಮ್ಮಿಬ್ರು ಮದ್ವೆ ನೋಡಕ್ಕೆ. ಅಷ್ಟು ಕ್ಯೂರಿಯಾಸಿಟಿ. ಏನಕ್ಕೆ ಮ್ಯಾಮ್? ಜಾತಿ ಬೇರೆ ಇಂಟರ್ಕ್ಯಾಸ್ಟ್ ಮದ್ವೆ ಆಗ್ತಾ ಇದೆ. ಅವಾಗ 32 ಅಂದ್ರೆ years ತೊಂಬತ್ತರ ಬಾಯ್ತು. ದಶಕದಲ್ಲಿ ಅವಾಗ ಅಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ತುಂಬಾ ಇದು. ದೊಡ್ಡ ಸುದ್ದಿ. ಹಂಗಾಗಿ ಇವರು ವಿನೋಬನಗರ ನಾನು ವಿನೋಬನಗರ. ನಮ್ಮನ್ನು ನೋಡಿರ್ತಿದ್ರಲ್ಲ ಜನಗಳು, ತುಂಬಾ ಕ್ಯೂರಿಯಾಸಿಟಿ. ಎಲ್ಲರೂ ಮದುವೆ ಆಗೋದು ನೋಡೋದಕ್ಕೆ ಹಂಗಾಗಿತ್ತು. ಆಮೇಲೆ ನಂದೊಂದು ಇದು ಅಂತಂದ್ರೆ ಇವ್ರ ರಿಲೇಷನ್ ಯಾರು ಬರ್ತಿರ್ಲಿಲ್ಲ ಮುಂಚೆ. ನಾವಿಬ್ಬರೇ ಏನೇ ಕಷ್ಟ ಆಗಲಿ ನಾವಿಬ್ಬರೇ ಎಲ್ಲ ಫೇಸ್ ಮಾಡ್ತಿದ್ವಿ. ನಾವು ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಅದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ರಿಲೇಷನಿಂದು ನನ್ನನ್ನು ಅವಾಯ್ಡ್ ಮಾಡೋದು ಅವೆಲ್ಲ ಹಾಗೆ ಮಾಡ್ತೀವಿ. ಈಗ ಅದೇ ರಿಲೇಷನ್ನೇ ನಮ್ಮನ್ನ ನಾವೇ ಬೇಕೀಗ, ಎಲ್ಲದಕ್ಕೂ ನಾವೇ ಬೇಕು. ಹಂಗಾಗಿದೆ. ಅದೇ ಒಂದು ಸಾಧನೆ ಅಂತೀವಲ್ಲ, ಅದೇ ಇದು ನನಗೆ ಆಗಿರೋದು. ಈಗ ಎಲ್ಲದಕ್ಕೂ ಇವ್ರು ಬೇಕು, ನಾನು. ಸರ್, ಇದು ಅಂದ್ರೆ ನಿಮ್ಗೆ ಎಷ್ಟು ಚಾಲೆಂಜ್ ಆಗಿತ್ತು ಅಂತ ನೀವೇ ಹೇಳಿದ್ರಿ. ನಮ್ಮ ಮದ್ವೆ ನೋಡ್ಲಿಕ್ಕೆ ತುಂಬಾ ಜನ ವಿನೋಬನಗರ ಜನ ಎಲ್ಲ ಬಂದಿದ್ರು ಅಂತ ಹೇಳಿದ್ರು ನಮ್ಗೆ. ಆಮೇಲೆ ನಿಮ್ ಮೈಂಡ್ ಅಲ್ಲಿ ಇತ್ತ ಅದು? ಯಾಕಂದ್ರೆ ಇಷ್ಟು ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ಅಂದ್ರೆ ಇವ್ರು ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ, ಅಂದ್ರೆ ಇವ್ರು ಮದ್ವೆ ಆದ್ಮೇಲೆ ಹೇಗ್ ಬದುಕ್ತಾರೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಈಗ ತುಂಬಾ ಚಾಲೆಂಜ್ ಆಗಿತ್ತು. ಯಾಕಂದ್ರೆ ಇವ್ರು ಲವ್ ಮಾಡಿ ಮದ್ವೆ ಆಗಿದ್ದಾರೆ, ಬದುಕಿದ್ರೆ ಖುಷಿ ಪಡ್ತಾರೆ. ಇಲ್ಲ ಅಂದ್ರೆ ನಿಮ್ನ ಎಕ್ಸಾಂಪಲ್ ನೋಡಿ, ಅಲ್ಲಿ ಅವ್ರು ಲವ್ ಮ್ಯಾರೇಜ್ ಆಗಿ ಬಿಟ್ಟು ಅವ್ರು ಸಪ್ರೇಟ್ ಇದ್ದಾರೆ, ಇವ್ರು ಸಪ್ರೇಟ್ ಇದ್ದಾರೆ, ಈ ತರ ಒಂದು ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಆಗದ. ಮೇಡಮ್, ಅದು ಎಷ್ಟು ಚಾಲೆಂಜಿಂಗ್ ಇತ್ತಂದ್ರೆ ನಮಗೂ ಅವಾಗ ಕೆಲಸ ಇದೆ. ನಾವು ಏನೋ ಒಂದು ಬಿಸ್ನೆಸ್ಸು, ಹೋಟೆಲ್ ಬಿಸ್ನೆಸ್ಸು ಅದೆಲ್ಲ ನಮ್ಮ ಅಣ್ಣ ಅವಾಗೆಲ್ಲ ಸಪೋರ್ಟ್ ಮಾಡಿದ್ರು ನನಗೆ. ಹೋಟೆಲ್ ಬಿಸ್ನೆಸ್ಸು, ಒಂದು 4 ವೀಲರ್ ಅಂತ ಲಾರಿ ಇಟ್ಟು ಬಾಡಿಗೆ ಬಿಡೋದು, 4 ವೀಲರ್ ಗೂಡ್ಸ್ ಗಾಡಿ ಇದೆ. ಅಂಥದ್ರಲ್ಲಿ ಇವರು ಕಷ್ಟಪಟ್ಟು ಒಂದು ಬ್ಯೂಟಿಷಿಯನ್ ಕೋರ್ಸ್ ಕಲಿತಾರೆ ಆ ಟೈಮಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಕಲಿಯೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ. ನಾನು ಅವಾಗ 3000 ಕಟ್ಟಬೇಕು. ಏನು ಮಾಡೋದು, ದುಡ್ಡಿಲ್ಲ ನಮ್ಮ ಹತ್ರ. ನನ್ನ ಹತ್ರ ತಾಳಿ ಸರ ಇತ್ತಲ್ಲ, ಇವ್ರು ಹಾಕಿದ್ದು ಅದನ್ನೇ ಅಡ ಇಟ್ಟು ಹೋಗಿ ಆ ಫೀಸ್ಗೆ ನಾನು ದುಡ್ಡು ಕಟ್ಟಿದ್ದು ಅವತ್ತು. ಕರಿಮಣಿ ಸರ ಹಾಕೊಂಡೋಗಿ ಕ್ಲಾಸ್ ಕಲ್ತೇನೆ. ಅಷ್ಟು ಚಾಲೆಂಜಿಂಗ್ ನಾವು ತಗೊಂಡ್ವಿ, ನಾವು ಫೇಸ್ ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ದೊಡ್ಡ ಮಗಳು ರೀಮಾ ಹೋಗ್ತಾಳೆ. ಅವಾಗ ಆ ಮಗುನ, ಸಣ್ಣ ಮಗುನ ಎತ್ಕೊಂಡು ಹೋಗಿ ಅವ್ರ ತಾಯಿ ಮನೆಗೆ ಬಿಟ್ಟು ಅಲ್ಲಿಂದ ನಡ್ಕೊಂಡು ಮತ್ತು ಕ್ಲಾಸ್ಗೆ ಹೋಗಿ ಆ ಕ್ಲಾಸನ್ನ ಅಷ್ಟು ಚಾಲೆಂಜಿಂಗಾಗಿ ಕಲ್ತದ್ದು. ಅದು ಲೈಫೇ ಚೇಂಜ್ ಮಾಡ್ತಿದ್ರೆ ಅದು ಅಷ್ಟು ಕಷ್ಟಪಟ್ಟಿತ್ತು. ಅವ್ರ ತಾಯಿ ಮನೆಗೆ ಪಾಪನ ಬಿಡೋದು, ಮತ್ತು ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಮತ್ತೆ ಬಾಣಂತಿ 2 ತಿಂಗಳು 3 ತಿಂಗಳು ಬಾಣಂತಿ. ಈ ರೋಡಲ್ಲಿ ಓಡಾಡಿದ್ರೆ ಜನ ಇವು ಬಾಣಂತಿ ಹಿಂಗೆ ಅಡ್ಡಾಡ್ತಾರಲ್ಲ ಅಂತ ಸಂದಿ ಒಳಗೆ ಹೋಗೋದು. ಸಂದಿ ಒಳಗೆ ಹೋಗಿ ರೋಡಲ್ಲಿ ನಡ್ಕೊಂಡು ಹೋಗಿ ಕ್ಲಾಸ್ ಕಲಿತು ಮತ್ತೆ ಸಂದಿ ಒಳಗೆ ಬಂದು ಮಗುಗೆ ಫೀಡ್ ಮಾಡಿ ಅಲ್ಲೇ ಬಾಣಂತನ ಪ್ಲಸ್ ಕೋರ್ಸ್ 2 ಒಟ್ಟಿಗೆ ಮುಗಿಸ್ಕೊಂಡು. ನಿಮ್ಗೆ ಆ ಟೈಮ್ ಯಾವತ್ತಾದ್ರೂ ಅನ್ಸಿದೆ ನನಗೆ ಯಾಕೆ ಬೇಕಿತ್ತು, ಆರಾಮಾಗಿದ್ದೆ ನನ್ನ ಲೈಫು, ಅಂದ್ರೆ ಅಮ್ಮನ ಜೊತೆ ಆರಾಮಾಗಿದ್ದೆ ನಾನು, ಬಂದ್ಬಿಟ್ಟು ಅದು ಮದ್ವೆ ಆಗ್ಬಿಟ್ಟು ತಪ್ಪು ಮಾಡಿದೆ, ಅದ್ರ ಜೊತೆಗೆ ಮಗು ಬೇರೆ ಆಗ್ಬಿಟ್ಟಿದೆ ಅಂತ ಯಾವತ್ತಾದ್ರೂ, ಅಂದ್ರೆ ಅದು ಬರುತ್ತಲ್ಲ ಕಷ್ಟ ಅಂತ ಅಂದಾಗ ಯಾವುದೋ ಒಂದು ಟೈಮ್ ಬರುತ್ತೆ, ಅದು ಯಾವತ್ತಾದ್ರೂ ನಿಮ್ಗೆ ಹಿಂಗೆ ಬಂದು ಹೋಗಿತ್ತು? ಆ ಥರ ಅನಿಸಿಲ್ಲ ನಮಗೆ. ಈಗ ನಾವು ಜನ ಫೇಸ್ ಮಾಡಬೇಕು, ನಾವಿಬ್ಬರು ಚೆನ್ನಾಗಿರ್ಬೇಕು ಅಂದರೆ ನಾನು ಏನಾದರೂ ಮಾಡಬೇಕು. ನಾನು ಇವ್ರು ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಇವ್ರು ಸಪೋರ್ಟ್ ಮಾಡ್ತಿದ್ರು ನಾನು ಇವತ್ತೇನಾದರೂ ಅಲ್ಲ, ಆಗ ಇವ್ರೇನಾದರೂ ನೀನು ಬೇಡ, ನೀನು ಯಾಕೆ ಮಾಡ್ತೀಯ ಕೋರ್ಸು, ಬೇಡ ಬಿಡು ಆರಾಮಾಗಿರು ಮನೆಗೆ ಅಂದಿದ್ರೆ ಅದು ಬೇರೆ ಥರ ಲೈಫ್ ಆಗ್ತಿತ್ತು. ಈಗ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಕಲಿ ಅಂತ ಹೇಳಿದ್ದಕ್ಕೆ ನಾವು ಇವತ್ತು ಈ ಲೆವೆಲ್ಗೆ ಇರೋದು. ಹಾಗೆ ಮಗು ಅಂತ ಹೇಳಿದ್ರೆ ರೀಮಾ, ಮಕ್ಕಳ ಬಗ್ಗೆ ಹೇಳಿ. ಮಗಳು ರೀಮಾ, ಅವಳಿಗೆ 2 ಮಕ್ಕಳಿದ್ದಾರೆ. ಅವಳು ಇಂಜಿನಿಯರಿಂಗ್ ಮುಗಿಸಿದ್ದಾಳೆ, ಮಗನೂ ಇಂಜಿನಿಯರಿಂಗ್ ಮುಗಿಸಿದ್ದಾಳೆ. ಈಗ ಅವ್ರವ್ರ ಕಾಲ ಮೇಲೆ ಅವ್ರು ಚೆನ್ನಾಗಿದ್ದಾರೆ. ಅಳಿಯ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಲೈಫ್. ನಾವು ಅವರಿಬ್ಬರಿಗೆ ಒಳ್ಳೆ ಲೈಫ್ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ.
ಓಕೆ ಮ್ಯಾಮ್ ನೀವು ಪಾರ್ಲರ್ ಸ್ಟಾರ್ಟ್ ಮಾಡ್ಕೊಡ್ತೀರಾ, ಆರಂಭದ ದಿನಗಳು ಹೆಂಗಿತ್ತು ಪಾರ್ಲರ್? ಯಾಕೆಂದ್ರೆ ಇವಾಗಿನಷ್ಟು ಟ್ರೆಂಡ್ ಇರಲಿಲ್ಲ ಅಲ್ಲ, ಆರಂಭ ದಿನಗಳಲ್ಲಿ ಇದ್ದಿದ್ದೇವೆ 2-3 ಪಾರ್ಲರ್ ದಾವಣಗೆರೆಯಲ್ಲಿ ಇದ್ದಿದ್ದೆ. ನಂದೊಂದು, ಆಮೇಲೆ ಸಂಕೇತ್ ಬ್ಯೂಟಿ ಪಾರ್ಲರ್ ಒಂದು, ರೂಪಕಲ, 3 ಇದ್ರು. ಕಾಂಪಿಟೇಷನ್ ಇರಲಿಲ್ಲ ನಮಗೆ ಅವಾಗ, ಈಗಿದ್ದಂಗೆ ಇರಲಿಲ್ಲ. ತುಂಬ ಚೆನ್ನಾಗಿ ಅಂತ ಹೇಳಕ್ಕೆ ಬರಲಿಲ್ಲ. ಫಸ್ಟ್ ನಮಗೆ ಯಾರಾದರೂ ಬಂದರೆ ಅವಾಗೆಲ್ಲ 5 ರೂಪಾಯಿ ಇದ್ರು ಅಲ್ಲ, ಹೌದು 5 ರೂಪಾಯಿ ಇದ್ವಲ್ಲ, ಅವಾಗ ನಾವು ಒಂದು 50 ರೂಪಾಯಿ ಆದರೆ ಅಯ್ಯೋ 50 ರೂಪಾಯಿ ಆಯಿತು ಅಂತ ಖುಷಿ ಪಡ್ತಿದ್ವಿ. 50, 500, 1000 ಹಿಂಗೆ ಆಗ್ತಾ ಬಂದವು. 50 ರೂಪಾಯಿ ಆಗೋದೇ ಖುಷಿ ನಮಗೆ ಅವಾಗ. ಇವತ್ತು 50 ರೂಪಾಯಿ ದುಡ್ದಲ್ಲ ಅನ್ನಂಗೆ ಆಗ್ತಿತ್ತು. ಆಮೇಲೆ 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 ಚಿಕ್ಕ ಮನೆಯಲ್ಲೇ ಒಂದು ಸಣ್ಣ ಪಾರ್ಟೇಷನಲ್ಲಿ ಸ್ಟಾರ್ಟ್ ಮಾಡಿದ್ದು ಪಾರ್ಲರ್. ಮನೆಯಲ್ಲೇ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು. ಅದು ಈ ಮಟ್ಟಕ್ಕೆ ಇವತ್ತು ಸರ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಸರ್? ನಮ್ಮದು ಆ ಟೈಮಲ್ಲಿ ಲಾರಿ ಬಿಸ್ನೆಸ್ಸು, ಅದಾದಮೇಲೆ ಹೋಟೆಲ್ ಬಿಸ್ನೆಸ್ ಮಾಡ್ತೀವಿ. ಹೋಟೆಲ್ ಬಿಸ್ನೆಸ್ಸಲ್ಲೂ ಅಷ್ಟೇನು ಸಕ್ಸಸ್ ಕಾಣಲಿಲ್ಲ. ಕಂಡು ಸ್ಟಾರ್ಟ್ ಮಾಡೋ ಟೈಮಿಗೆ ಒಳ್ಳೆ ಇನ್ನೂ ಇಂಪ್ರೂವ್ ಮಾಡೋ ಟೈಮಿಗೆ ಈ ಪಾಲಿಟಿಕ್ಸಿಗೆ ಎಂಟ್ರ್ ಆಗುತ್ತೆ. ಪಾಲಿಟಿಕ್ಸಲ್ಲಿ ಇವೆಲ್ಲ ಈ ಹೋಟೆಲ್ಲು ಇವು ನಮ್ಗೆ ಆಗೋದೇ ಇಲ್ಲ. ಈ ಜನರು ಪರಿಚಯ ಇರ್ತಾರೆ, ಬರ್ತಾರೆ, ಅವ್ರಿಗೆ ಮುಲಾಜ್ ನೋಡ್ಬೇಕಾಗುತ್ತೆ. ಬಿಸ್ನೆಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದೊಂದು ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು. ನಾನು 2000ರಲ್ಲಿ ಫಸ್ಟು ನಗರದಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ ನಿಂತ್ಕೊಂಡೆ. ಆ ಟೈಮಲ್ಲಿ ಇನ್ನೂ ರಾಜಕೀಯ ಹೊಸದು ನನಗೆ. 2000ರಲ್ಲಿ ನೀವು ಎಂಟ್ರಿ ಆಗ್ತೀರಾ ನೀವು ಪೊಲಿಟಿಕಲ್ ಫೀಲ್ಡ್ಗೆ? ಎಂಟ್ರಿ ನಾವು ಏಕೆ 1997, 96 ಈ ಥರ ನಾವು ಸಂಘಟನೆ ಸ್ವಲ್ಪ ಕಾಂಗ್ರೆಸ್ ಸಂಘಟನೆ, ಯೂತ್ ಕಾಂಗ್ರೆಸ್ ಇವೆಲ್ಲ ನಾವು ಸ್ವಲ್ಪ ವರ್ಕ್ ಮಾಡೋದು ನೋಡಿ ಈಗಿನ ಮಿನಿಸ್ಟರ್ ನಮ್ಮ ಎಸ್ ಮಲ್ಲಿಕಾರ್ಜುನ ಅವರು ನಮ್ಮನ್ನು ಗುರುತಿಸಿ, ಆಯಿತು ನಿಮ್ಮ ನಗರದಲ್ಲಿ ಕೆಟಗರಿ ಬಂದಿದೆ, ನಿಲ್ಲು ಅಲ್ಲಿ ಕಾರ್ಪೊರೇಷನ್ಗೆ ಫಸ್ಟ್ ಪದಾರ್ಪಣೆ, ಫಸ್ಟೇ ಸಕ್ಸಸ್ ಆಗಿದೆ. ಅಲ್ಲಿಂದ ಇಲ್ಲಿ ತನಕ 23 ವರ್ಷ ಆಗಿದೆ. ಅದರಲ್ಲಿ ನಮ್ಮ ರೈತನು 2 ಸಾರಿ ಕಂಟೆಸ್ಟ್ ಮಾಡಿ ಅಲ್ಲಿ ಅದೇ ವಾರ್ಡಿಂದ ಗೆದ್ದು, ಅಲ್ಲಿ ಗೆದ್ದು ಮೇಯರ್ ಆದರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದರು. ಎಲ್ಲ ಪೂರ್ತಿ ಅದೇನು ಕಾರ್ಪೊರೇಷನ್ ಮಟ್ಟದಲ್ಲಿ ಇದೆಯೋ ಅದನ್ನೆಲ್ಲ ಅನುಭವಿಸಿದ್ರು ಇವರು. ಅಲ್ಲ, ಇನ್ನೊಂದು ಅದನ್ನು ಅನುಭವಿಸೋದಕ್ಕೆ ಕಾರಣ ಇವ್ರು ಮಾಡಿರೋ ಕೆಲಸ. ಅಲ್ಲಿ ಇವರು 20-25 ವರ್ಷ ಅಲ್ಲಿ ವಿನೋಬನಗರದಲ್ಲಿ ಕೆಲಸ ಮಾಡಿದ್ರು. ಸಾಮಾನ್ಯ ಜನರಿಗೆ ಉಪಯೋಗ ಮಾಡೋದು ಅದೆಲ್ಲ ಮಾಡಿದ್ದಕ್ಕೆ ಗುರುತಿಸಿ ನನ್ನ ಕ್ಯಾಟಗರಿ ಲೇಡಿ ಬಂದುಬಿಡ್ತಾನೆ. ನನ್ನ ಕ್ಯಾಟಗರಿ ಬಂದಾಗ ಎಲ್ಲ ವಾರ್ಡ್ ಜನ ಎಲ್ಲ ಬಂದುಬಿಟ್ಟು ನೀವು ನಿಲ್ಲಮ್ಮ ನನಗೆ ರಾಜಕೀಯ ಅಂದರೆ ನನಗೆ ಇಷ್ಟ ಇರಲಿಲ್ಲ. ನೀವು ನಿಲ್ಲಿ ಅಂತಂದು ಜನ ಎಲ್ಲ ಬಂದು ಕೇಳ್ಕೊಂಡಾಗ ನಿಂತು ಇವ್ರು ಮಾಡಿರೋ ಕೆಲಸಕ್ಕೆ ನಾನು ಗೆಲ್ಸಿದ್ರು. ನನ್ನನ್ನು ಇಲ್ಲ, ಬೇಡ ಸಾಕು ನನಗೆ, ನಾನು ಅದೇ ಎಕ್ಸ್ಪೋಸ್ ಆಗೋದು ಅಷ್ಟು ಇಷ್ಟ ಇರಲಿಲ್ಲ ಹೊರಗಡೆ. ಬೇರೆ ಇದೆ ಇದ್ದಾರೆ, ಇವ್ರು ಮಾಡ್ಕೊಂಡು ಹೋಗಿ ಅಂತ ಇಲ್ಲ ಕೆಟಗರಿ ಬಂದಿದೆ, ಅದು ಬಿಟ್ಟರೆ ಮತ್ತೆ ಬೇರೆಯವ್ರಿಗೆ ಹೋಗುತ್ತೆ ಅಂತಂದು ಇಲ್ಲಿ ಕುತ್ಕೊಂಡ್ಬಿಟ್ರು ಜನ ಎಲ್ಲ ಬಂದ್ಬಿಟ್ಟು, ಇಲ್ಲಮ್ಮ ನೀವು ಒಪ್ಪ ತನಕ ನಾವು ಬಿಡಲ್ಲ ಅಂತಂದಕ್ಕೆ ಆಯ್ತು ಅಂತ. ಎಲ್ಲ ಯಜಮಾನ್ರುಗಳು ಎಲ್ಲರೂ ಬಂದಿದ್ರು. ಇವರೆಲ್ಲ ಕೆಲಸ ಮಾಡ್ತಾರೆ, ನೀವು ಏನು ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಕೆಲಸ ಮಾಡ್ತಾರೆ, ಇಬ್ರು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಜನ ಏನಿಲ್ಲ. ನಾನು ಕ್ಯಾನ್ವಸ್ ಮಾಡಲಿಲ್ಲದ್ರು ಇವ್ರು ಮಾಡಿರೋ ಕೆಲಸಕ್ಕೆ ನಾನು ಕೆಲಸಿದ್ರು. ಲೀಡ್ ದಾವಣಗೆರೆಗೆ ಹೈಯೆಸ್ಟ್ ಲೀಡಿಂದ ಗೆದ್ದಿದ್ದು ನಾನು. ಹಂಗಾಗಿ 2 ಸಲ ಇವ್ರು ಕಾರ್ಪೊರೇಟ್ರು, 2 ಸಲ ನಾನು ಕಾರ್ಪೊರೇಟರ್. 4 ಸರಿ ಅಲ್ಲಿ ನಮ್ಮ ಜನತೆ ನಾನು ಕೃತಜ್ಞತೆ ಹೇಳ್ಬೋದು. ಯಾಕಂದರೆ 4 ಸರಿ ನಮ್ಮನ್ನು ಗೆಲ್ಸಿದ್ದಾರೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಏನು ಹೇಳ್ತಾರೆ ಅದು ಅಷ್ಟು ಖರ್ಚಾಯಿತು, ಇಷ್ಟು ಖರ್ಚಾಯಿತು, ಹಂಗಾಯ್ತು ಹಿಂಗಾಯ್ತು, ಕಾರ್ಪೊರೇಷನ್ ಎಲೆಕ್ಷನ್ ಅಂತ ನಾವು ಏನಿಲ್ಲ, ಜನರಿಗೆ ಸರ್ವಿಸ್ ಮಾಡಿದ್ವಿ. ಆ ಸರ್ವಿಸ್ ಆಧಾರದ ಮೇಲೆ ನನ್ನನ್ನು ಎಲೆಕ್ಟ್ ಮಾಡ್ಕೊಂತ ಬಂದಿದ್ದಾರೆ ಅವರು. ಪ್ರತಿ ಸರಿ ನಾವು 100-200 ಓಟಲ್ಲಿ ನಮ್ಮನ್ನು ಗೆಲ್ಸಿಲ್ಲ. ಅಲ್ಲಿ ಇವರು 2 ಸರಿ ಗೆದ್ದಿರೋದು 2000 ಮೇಲೆ, ನಾನು 2 ಸರಿ ಗೆದ್ದಿರೋದು 1800, 1500 ಈ ಥರನೇ ಗೆದ್ದಿರೋದು. ಈ ಟೈಪಿಗೆ ಜನ ಆಶೀರ್ವಾದ ಮಾಡೋದು. ಅವರ ಆಶೀರ್ವಾದಕ್ಕೆ ತಕ್ಕನಾಗಿ ನಾವು ಅಲ್ಲಿ ಸ್ಪಂದಿಸಿ ಜನರಿಗೆ ಏನು ಕೆಲಸ ಇದ್ದರು ಜನರಿಗೆ ಕೆಲಸಗಳು, ಅವರಿಗೆ ರೇಷನ್ ಕಾರ್ಡ್ ಮಾಡೋದ್ರಿಂದ, ಆಧಾರ್ ಕಾರ್ಡ್ ಮಾಡಿಸ್ಕೊಡೋದ್ರಿಂದ, ಅವರು ಮನೆಯ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟು ತಂದು ಕೊಡೋದ್ರಿಂದ, ಖಾತೆ ಬದಲಾವಣೆಗಳು ಮಾಡಿಸೋದ್ರಿಂದ, ಅವ್ರಿಗೆ ಮಕ್ಕಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಹೋಗಿ ಮಾಡಿಸೋದ್ರಿಂದ, ಈ ವೃದ್ಧಾಪ್ಯ ವೇತನಗಳು ಮಾಡಿಸೋದ್ರಿಂದ, ವಿಧವಾ ವೇತನ ಮಾಡಿಸೋದ್ರಿಂದ ಎಲ್ಲ ಕೆಲಸಗಳು ನಾವೇ ಮಾಡ್ತೀವಿ. ಮತ್ತು ಅವ್ರ ಮನೆಯಲ್ಲಿ ಯಾರು ಫಸ್ಟ್ ಡೆತ್ ಆದರೆ ಫಸ್ಟ್ ಕಾಲ್ ನನಗೆ ಬರೋದು ನಮ್ಮ ವಾರ್ಡಲ್ಲಿ, ಹಣ ಹಿಂಗೆ ನಮಗೆ ಕೊಡ್ಕೊಂಡು ಅವರಿಗೆ ನಮ್ಮ ಕೈಲಾದ ಸರ್ವಿಸು. ನಮ್ಮ ಕಾರ್ಪೊರೇಷನಿಂದ ಒಂದು ವೆಹಿಕಲ್ ಬಿಟ್ಟಿದ್ದಾರೆ, ಅವ್ರ ವೆಹಿಕಲ್ ಫ್ರೀ ಕೊಡ್ತೀವಿ. ಮತ್ತು ಕಾರ್ಪೊರೇಷನಿಂದ ಗುಂಡಿ ಕಟ್ಸೋಂಥ ಕೆಲಸ
ನಾನು ಫ್ರೀ ಮಾಡಿಸ್ತೀನಿ. ನಮ್ಮ ಇದರಲ್ಲೇ ನನ್ನ ಖರ್ಚಲ್ಲೇ ಗುಂಡಿ ತೆಗ್ಸೋಂಥ ಕೆಲಸ ಯಾರಾದರೂ ನಮ್ಗೆ ಕೇಳಿರೋದೆಲ್ಲರೂ ನಾನು ಮಾಡಿಸ್ಕೊಟ್ಟಿದ್ದೆ. ಈ ಥರ ಸರ್ವಿಸ್ ಮಾಡ್ಕೊಂಡು ಬಂದಿರೋದಕ್ಕೆ ನಮಗೆ ಎಲೆಕ್ಷನಲ್ಲಿ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಪ್ರತಿಯೊಬ್ಬರು ಮನೆ ಮನೆಗೂ ನಾಗರಾಜು ಅಂತ ಅಂದರೆ ಗೊತ್ತು. ಏನು ಸಮಸ್ಯೆಗಳಿದ್ರು ಫಸ್ಟ್ ಕಾಲ ನನಗೆ ಮಾಡ್ತಾರೆ. ಯಾವುದೇ ಇತ್ತು ಏನೇ ಸಮಸ್ಯೆ ಅವ್ರ ಮನೇಲಿದ್ದರು ಫಸ್ಟ್ ನಾಗರಾಜ ನನಗೆ ಹೇಳ್ತೀವಿ. ಅವ್ರ ಮನೆ ಒಬ್ಬ ಮಗನಾಗಿ ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ, ಇವಳನ್ನ ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ. ರೇಖಾ ಹೋಗ್ಬಿಟ್ರೆ ಮೊನ್ನೆ ಕ್ಯಾನ್ವಾಸಿಗೆ ಹೋದಾಗ ಎಷ್ಟು ಸಂತೋಷ ಪಟ್ಟರು ಅಂದರೆ ಮೇಡಮ್ ಬಂದರು ಮೇಡಮ್ ಅಷ್ಟು ಖುಷಿ ಪಡ್ತಾರೆ. ಅಷ್ಟೇ ನಾವು ಜನರನ್ನ ಹಚ್ಕೊಂಡಿರೋದಕ್ಕೆ ಈ ರಾಜಕೀಯದಲ್ಲಿ. ಇಲ್ಲಾಂದರೆ ರಾಜಕೀಯ ಭಾಳ ಕಷ್ಟ. ಒಂದು ಸರಿ ಎಲೆಕ್ಟ್ ಮಾಡ್ತಾರೆ, ನೋಡ್ತಾರೆ, ಆಮೇಲೆ ಮತ್ತೆ ಗೆಲ್ಲಿಸ್ಬೇಕು ಅಂದರೆ ಭಾಳ ಅದೇ ಸರ್ವಿಸು ಅದೇ ಥರ ಮಾಡಿದ್ವಿ. ನೀವು ಸರ್ಗೋಸ್ಕರ ಚಿಕನ್ ಮಾಡೋದನ್ನ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರಿ, ಆಮೇಲೆ ಏನೇನು ಚೇಂಜಸ್ ಮಾಡ್ಕೊಂಡ್ರಿ? ಅದೇ ಅವ್ರಿಗೆ ಈಗ ಅಡುಗೆನೂ ಚೇಂಜ್, ನಮ್ಮದೇ ಬೇರೆ ಇವ್ರದ್ದೇ ಬೇರೆ. ಇವರು ತಿನ್ನೋದಕ್ಕೇನು ಈಗ ನಾವು ಮಾಡ್ತೀವಿ, ರೆಗ್ಯುಲರಾಗಿ ಮಾಡ್ತೀವಿ. ಇವ್ರು ತಿನ್ನೋದೇ ನಾವು ಮಾಡಬೇಕಾಗಿತ್ತಲ್ಲ, ಎಲ್ಲದ್ರಲ್ಲೂ ಸೈ ಅನ್ಸ್ಕೊಂಡು ಇದರಲ್ಲಿ ಯಾಕೆ ನಾನು ಸೈ ಅನ್ಸ್ಕೋಬಾರ್ದು ಅಂತ ಆಮೇಲೆ ಚಿಕನ್ ಮಾಡೋಕ್ಕಂತೆ. ಆಮೇಲೆ ಕೆಲವ್ರು ಕೋರ್ಸ್ಗೆ ಹೋದೆ ನಾನು ಇವ್ರಿಗೋಸ್ಕರ, ಅಡುಗೆ ಕೋರ್ಸಿಗೆ ಕ್ಲಾಸು. ಅವಾಗ ಯೂಟ್ಯೂಬ್ ಏನಿರಲಿಲ್ಲ, ಎಂಥದ್ದು ಇರಲಿಲ್ಲ. ಆಮೇಲೆ ಇವ್ರ ರಿಲೇಷನ್ ಎಲ್ಲ ನಾವು ಸೇರ್ಕೊಂಡ್ರೆ ಕೇಳೋದು ಹೆಂಗೆ ಮಾಡ್ತೀರಾ, ಅದು ಹೆಂಗೆ ಮಾಡ್ತೀರಾ. ಆಮೇಲೆ ಇವ್ರ ಅಕ್ಕ ಬಂದು ಹೇಳ್ಕೊಡ್ತಿದ್ರು. ಫಸ್ಟ್ ಕೆಟ್ಟೋಗಿದ್ದೆ, ಮಾಡೋಕ್ಕೆ ಬಿರಿಯಾನಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಆಮೇಲೆ ಈಗ ಹೆಂಗೆ ಮಾಡ್ತೀನಿ ಅಂದರೆ ಅವರೇ ಹೇಳ್ತಾರೆ, ನೀವು ಎಷ್ಟು ಚೆನ್ನಾಗಿ ಮಾಡೋದು ಕಲ್ತಿದ್ದೀಯಲ್ಲ, ನಮ್ಕಿನ ಚೆನ್ನಾಗಿ ಮಾಡ್ತೀಯಾ ಅಂತ. ಹಂಗೆ ಇವ್ರಿಗೋಸ್ಕರ ಕೋರ್ಸ್ ಎಲ್ಲ ಮಾಡ್ಕೊಂಡು ಈಗ ಏನ್ ಕೇಳಿದ್ರು ಸರ್ ಏನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಮ್ಯಾಮ್? ನಾನ್ ವೆಜ್ ಅಥವಾ ವೆಜ್ ಅಲ್ಲಿ ಏನ್ ಚೆನ್ನಾಗಿ ಮಾಡ್ತಾರೆ? ವೆಜ್ ಅಲ್ಲಿ ವೆರೈಟೀಸ್, ವೆರೈಟಿ ನಾರ್ತ್ ಇಂಡಿಯನ್ ಇಂದ ಹಿಡಿದು ಸೌತ್ ಇಂಡಿಯನ್ ಏನ್ ಕೇಳಿದ್ರು ಮಾಡ್ತಾರೆ. ಅಡಿಗೆ ಮಾಡೋದ್ರೆ ಬಹಳ ಇಷ್ಟ. ಏನಾದ್ರೂ ಹೊಸ ಕ್ರಿಯೇಟಿವ್ ಇದ್ದೇ ಇರುತ್ತೆ, ಏನಾದ್ರೂ ಹೊಸ ಟೇಸ್ಟ್ ಇದ್ದೇ ಇರುತ್ತೆ ಮನೆಯಲ್ಲಿ. ಬಹಳ ಚೆನ್ನಾಗಿದೆ. ಆಮೇಲೆ ಸರ್ ಮೇಡಮ್ ನಿಮ್ಗೋಸ್ಕರ ನಾನ್ ವೆಜ್ ಎಲ್ಲ ಮಾಡೋದನ್ನ ಕಲ್ತ್ರು, ಆಮೇಲೆ ತುಂಬಾ ಚೇಂಜ್ ಮಾಡ್ಕೊಂಡ್ರು ಅಂತ ಹೇಳಿ, ನೀವೇನ್ ಚೇಂಜ್ ಮಾಡ್ಕೊಂಡ್ರಿ ಸರ್ ಮೇಡಮ್ಗೋಸ್ಕರ? ಏನು ಚೇಂಜ್ ಚೇಂಜಸ್ ಅಲ್ಲ ಮೇಡಮ್, ನಮಗೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಬ್ಯಾಡ್ ಹ್ಯಾಬಿಟ್ಸ್ ಏನೇನಿಲ್ಲ, ಏನೇನು ಚೇಂಜ್ ಮಾಡ್ಕೋಬೇಕಪ್ಪ, ಇದನ್ನು ಬಿಟ್ವಿ ಅದನ್ನು ಬಿಟ್ವಿ ಅನ್ನಂಗಿಲ್ಲ. ಈಗ ಅವಳು ಚೆನ್ನಾಗಿ ಮಾಡ್ದಿದ್ದಾಗಲಿಂದನೂ ಚೆನ್ನಾಗಿ ಮಾಡೋವರೆಗೂ ಸಹಿಸ್ಕೊಂಡು, ಚೆನ್ನಾಗಿ ಮಾಡ್ದಿದ್ದಾಗ ಸಹಿಸ್ಕೊಂಡಿದ್ವಿ, ಚೆನ್ನಾಗಿ ಮಾಡಿದ್ದಾಗೂ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿಲ್ಲ, ಚೆನ್ನಾಗಿ ಮಾಡಿದಾಗ ಹೊಗಳಿದ್ದೀವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಏನು ಚೇಂಜಸ್ ಏನು, ನಾವು ನಮ್ಮ ಇಬ್ಬರಿಗೂ ಒಂದು ಶಿಸ್ತಿನ ಜೀವನ ಐತೆ, ಇಬ್ಬರಿಗೂ ಅಷ್ಟೇ. ಇಬ್ಬರಿಗೂ ಶಿಸ್ತಿನ ಜೀವನ. ಈಗಿನ ಹುಡುಗರಿಗೆ ಅದು ಕಲಿಬೇಕು. ಅವರು ನಾವು 4 ಗಂಟೆ 4:15 ಹೇಳ್ಬೇಕಂದ್ರೆ ಅಷ್ಟೊತ್ತು ಎದಿರ್ತೀವಿ. ನಾನು 4:45 4:50 ನಾನು ಜಿಮ್ಮಿಗೆ ಹೋದರೆ ಇವರು 4:15 ಎದ್ದು ಇವರು 6 ಗಂಟೆಗೆ ಜಿಮ್ಮಲ್ಲಿ ಇರ್ತಾರೆ. ಈಗ ನಾವು ಇಷ್ಟು ಒತ್ತಡದ ಲೈಫಲ್ಲಿ ನಮಗೋಸ್ಕರ ನಾವು ಒಂದು ಸ್ವಲ್ಪ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಎಷ್ಟೇ ಬ್ಯುಸಿ ಇರಲಿ ನಾವು ಅದನ್ನು ಮಾಡೇ ಮಾಡ್ತೀನಿ. ಅಷ್ಟು ನಾವು ಈ ಚುನಾವಣೆ ಎಲೆಕ್ಷನ್ ಇದ್ರಲ್ಲಿ ಬ್ಯುಸಿ ಇದ್ರು ನಾನು ಇದು ಹೋಗ್ತಿದ್ದೆ, ಹೋಗಿ ಯೋಗ ಮಾಡ್ತಿದ್ದೆ. ಅವೆಲ್ಲ ಯಾವತ್ತಾದ್ರೂ ಮ್ಯಾಮ್ ನಿಮ್ಗೆ ಅಂತ ಸರ್ ಏನಾದ್ರು ಮಾಡ್ಕೊಡ್ತಾರಾ ಫ್ರೀ ಇರೋ ಟೈಮಲ್ಲಿ? ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕಾಫಿ ಮಾಡ್ತಾರೆ, ಮತ್ತೆ ಹೇಳ್ತಿರ್ತಾರೆ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಂತ. ಆದ್ರೆ ಒಂದ್ ದಿವಸನೂ ಇಲ್ಲಿವರೆಗೂ ಮಾಡ್ಕೊಡ್ತಾರೆ. ಮಾಡ್ಕೊಡಿ ಸರ್ ಪಾಪ ಹೇಳ್ತಾರೆ. ಎಲ್ಲ ನಮ್ಮ ಮಕ್ಳ ಹತ್ರ ಎಲ್ಲ ತುಂಬಾ ಹೇಳ್ತಾರೆ, ಅದ್ ಚೆನ್ನಾಗಿ ಮಾಡ್ತಿದ್ದೆ ಇದ್ ಚೆನ್ನಾಗಿ ಮಾಡ್ತೀನಿ. ಒಂದ್ ದಿವಸ ಮಾಡ್ತೀನಿ, ನಿಮ್ ಬೆರಳೆ ಇರಲ್ಲ ಕಡ್ಕೊಂಡ್ಬಿಡ್ತೀನಿ ಹಂಗೆಲ್ಲ ಹೇಳ್ತಾರೆ. ಆದ್ರೆ ಒಂದ್ ದಿವಸನೂ ಮಾಡಿಲ್ಲ. ನೋಡಿ ಸರ್ ಮೇಡಮ್ ಕಂಪ್ಲೇಂಟ್ ಇದೆ, ನಾವು ಅದೇ ಆಸೆ ಇದೆ. ನಾವು ನಾವೆಲ್ಲ ಹೆಚ್ಚು ಕೊಡ್ತೀವಿ ಅಂತೆಲ್ಲ ಹೇಳಿದೀವಿ, ನಾವೆಲ್ಲ ಹೆಚ್ಚು ಕೊಡ್ತೀವಿ. ಏನು ಆದ್ರೂ ಸರ್ ಇಷ್ಟು ಅಂದ್ರೆ ಇದನ್ನ ಪ್ರೀತಿನ ಉಳಿಸ್ಕೊಂಡಿದ್ದೀರಲ್ಲ, ಖುಷಿ ಅನ್ಸುತ್ತೆ ನಿಮ್ಮನ್ನ. ಆಮೇಲೆ ನನ್ಗೆ ಅನಿಸ್ತಾ ಇರೋದು ನಿಮ್ಮನ್ನ ನೋಡಿದ್ರೆ ಯಾರ ರುಚಿನೂ ತಾಗದೇ ಇರ್ಲಿ ಅಂತ. ಏನು ನಾವ್ ಏನ್ ಕೇಳ್ತೀವಿ ಅಂದ್ರೆ ಒಳ್ಳೆ ಆರೋಗ್ಯ ಕೊಡ್ಲಪ್ಪ, ನಮ್ಗೇನು ಬೇಡ, ನೀನು ಇಬ್ರು ಒಳ್ಳೆ ಆರೋಗ್ಯ ಕೊಡ್ಲಿ, ಇನ್ನು ಗ್ರೋತ್ ನಮ್ಮ ಮಕ್ಕಳು ನೋಡ್ಬೇಕು. ಇನ್ನು ನಿಮ್ಗೆ ಸರಲ್ಲಿ ಯಾವ ಗುಣ ನಿಮ್ಗೆ ಬಹಳ ಇಷ್ಟ? ಕೇರಿಂಗ್, ನೋಡ್ತಾ ಇದ್ದೀನಿ ಕೇರಿಂಗ್ ತುಂಬಾ ಕೇರ್ ಮಾಡ್ತಾರೆ.
ಅದೇ ಒಂದು ಪ್ಲಸ್ ಪಾಯಿಂಟ್, ಮೈನಸ್ ಅಲ್ಲ, ಪ್ಲಸ್ ಪಾಯಿಂಟ್. ಕೇರಿಂಗ್ ಜಾಸ್ತಿ. ನಾನು ಇವತ್ತಿಗಾದ್ರೂ ನನ್ನ ಕೈಯಾರ ನಾನು ಮಾತ್ರ ನುಂಗಲ್ಲ. ಒಂದು ತಲೆನೋವು ಮಾತ್ರ ಬಂದು ಇವರೇ ಕೊಡ್ಬೇಕು, ಎಷ್ಟೊತ್ತಿದ್ರೆ ಇವರೇ ಕೊಡ್ಬೇಕು, ಇವರೇ ನೀರು ಕೊಡ್ಬೇಕು. ನನ್ನ ಮಾತ್ರ ನುಂಗದೇ ಇಲ್ಲ. ಹಂಗೆ ಆ ಥರ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಎಷ್ಟೇ ತಲೆನೋವು ಸುಸ್ತಾಗಿದ್ರು ನೀವು ಕೊಟ್ಟರೆ ಮಾತ್ರ ಮೊದಲು ಕೇರಿಂಗ್ ಜಾಸ್ತಿ. ಆಮೇಲೆ ನಾನು ಏನು ಅನ್ಕೊಳಕ್ಕಿಂತ ಮುಂಚೆನೇ ಅದನ್ನು ಮಾಡಿಬಿಟ್ಟಿರ್ತಾರೆ. ಈಗೆಲ್ಲಾದ್ರೂ ಹೋಗ್ಬೇಕು, ನಡಿ ಹೋಗೋಣ, ಎಷ್ಟೇ ಬ್ಯುಸಿ ಇರಲಿ, ಒಂದು ಫೋನು ಅಂತಾರೆ ಇವ್ರು, ನೀನೊಂದು ಫೋನ್ ಮಾಡು, ನಾನು ಮಲ್ಲಣ್ಣರ ಹತ್ರ ಕೂತಿದ್ರೆ ಎದ್ದು ಬರ್ತೀನಿ ನಾನು ಅಂತಾರೆ. ಒಂದು ಫೋನ್ ಬನ್ನಿ ಇವತ್ತಿಲ್ಲ ಅಷ್ಟು ಟೈಮ್ ಕೊಡ್ತೀನಿ, ಕೊಡ್ತಾರೆ. ಹೊರಗೆ ಹೊರಡೋದೇ ಕಷ್ಟ. ಹೊರಗಡೆ ಹೋಗ್ಬೇಕು ಅಂದ್ರೆ ಹೌದು, ನನ್ನ ಮ್ಯಾಮ್ನಂತೂ ನಾನು ಹೊರಗಡೆ ಎಲ್ಲೂ ನೋಡಿಲ್ಲ. 7 ಗಂಟೆ ನಾನು ಎಲ್ಲಿದ್ರು ಬರ್ತೀನಿ ಅಂತ, ಎಲ್ಲಿದ್ರು ಎಲ್ಲಿದ್ರು ಬರ್ತೀನಿ ನಾನು. ತರಕಾರಿ ತರಕ್ಕೆ ಇಬ್ರು ಜೊತೆಗೆ ಹೋಗೋದು, ಜೊತೆಗೆ ಹೋಗ್ತೀವಿ ಇಬ್ರು. ತರಕಾರಿ ತರಕ್ಕೆ ಒಂದೇನಾದರೂ ಅಂಗಡಿಗೆ ಹೋಗೋದಿದ್ರೆ ಇಬ್ರು ಜೊತೆ, ನಾನು ಒಬ್ಬಳೇ ಎಲ್ಲೂ ಅಡ್ಡಾಡಲ್ಲ, ಜೊತೆಗೆ ಹೋಗ್ತೀವಿ. ನಂಗೆ ಸಿಗೋದೇ ಒಂದು ಟೈಮ್ ಅಲ್ಲ ಹೋಗೋಕ್ಕೆ ಬರೋಕ್ಕೆ, ಹಾಗಾಗಿ ಆ ಟೈಮ್ನ ಯೂಸ್ ಮಾಡ್ಕೊಂತೀವಿ. 2 ವೀಲರಲ್ಲಿ ಹೋಗ್ಬಿಡ್ತೀವಿ. ಮ್ಯಾಮ್ ನಿಮ್ಗೆ ಯಾವತ್ತಾದ್ರೂ ಇಷ್ಟು ವರ್ಷದಲ್ಲಿ, ಇವಾಗ ಎಷ್ಟು 27 ವರ್ಷ ಆಯ್ತಾ ನಿಮ್ಮ ಮದುವೆ ಆಗಿ? 33. ಈ 33 ವರ್ಷದಲ್ಲಿ ಮ್ಯಾಮ್ ಯಾವತ್ತಾದ್ರೂ ಅನ್ಸಿದೇನಾ ಸರ್ ಎಲ್ಲೋ ಯಾವುದೋ ಒಂದು ವಿಚಾರದಲ್ಲಿ ಚೇಂಜ್ ಆಗಿದ್ದಾರೆ ಅಂತ ಯಾವತ್ತಾದ್ರೂ ಅನ್ಸಿದೇನಾ ನಿಮ್ಗೆ, ಅಥವಾ ನಿಮ್ಗೆ ಕಂಪ್ಲೇಂಟ್ ಇದೆನಾ? ಕಂಪ್ಲೇಂಟ್ ಅಂತ ಅಲ್ಲ, ನಾನೇ ಅದನ್ನ ರೂಢಿ ಮಾಡ್ಕೊಂತೀನಿ. ಸರ್ ಹತ್ರ ಯಾವತ್ತಾದ್ರೂ ಹೇಳ್ತಾ ಇರ್ತೀರಾ? ಬಿಸಿ ನಮ್ಕಿನ ಈಗ ನಮ್ಮ ಹತ್ರ ಟೈಮ್ ಕಳೆಯೋದಕ್ಕಿಂತ ಜನರ ಹತ್ರ ಕಳೀತಾರೆ. ಮನೇಲಿ ಬಂದ್ರೂ ಫೋನ್ ಇರುತ್ತೆ, ನಾವು ನೋಡ್ತಾ ಇರ್ತೀವಿ ಅಷ್ಟೇ ಸುಮ್ಮನೆ. ಮತ್ತು ಅವ್ರು ಬ್ಯುಸಿ ಇರ್ತಾರಲ್ಲ, ಮತ್ತೆ ಏನಿಲ್ಲ, ವರ್ಷಕ್ಕೆ 2 ಸಲ ಟೂರ್ ಹೋಗ್ಬಿಡ್ತೀವಿ. ಅದಕ್ಕೆ ಟೂರ್ ಹೋಗ್ಬಿಡ್ತೀವಿ. ಅಲ್ಲಿ ಚೇಂಜ್ ಮಾಡಕ್ ಆಗಲ್ಲ, ಈ ಜನರ ಹತ್ರ ಇದ್ದವ್ರನ್ನ ಚೇಂಜ್ ಮಾಡಿದ್ರೆ ಇವಾಗ ಪೊಸಿಷನ್ ಚೇಂಜ್ ಆಗ್ಬಿಟ್ಟಿದೆ ಅಲ್ಲ ಮ್ಯಾಮ್, ಅಂದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ಲ ಇವಾಗ, ಹಾಗಾಗಿ ನೀವ್ ಹೇಳ್ದಂಗೆ ನೀವೇ ಅಡ್ಜಸ್ಟ್ ಮನೆಗೆ ಬಂದ್ರು ನನಗೆ ಸಿಗಲ್ಲ, ಜನ ಬರ್ತಾ ಇರ್ತಾರೆ. ಆಮೇಲೆ ಇದು ಫೋನು ಕಾಲ್ಸ್ ಇರುತ್ತೆ. ನಾವು ಸುಮ್ಮನೆ ತಿಂಡಿ ಕೊಟ್ರು ಆ ಫೋನಲ್ಲಿ ಅಟೆಂಡ್ ಮಾಡಿ ತಿಂಡಿ ತಿಂತಾರೆ, ಈ ತರ ಆಗುತ್ತೆ. ಹಂಗಾಗಿ ನಾನೇ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಜನ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂದ್ರೆ ಇವರು ಇಲ್ಲ ಅನ್ನೋದು ಕರೆದು ಅವ್ರನ್ನ ಬಂದು ಏನು ಬಂದಿದ್ರಿ, ಅವ್ರು ಏನು ಕಷ್ಟಕ್ಕೆ ಬಂದಿರ್ತಾರೆ, ಏನು ಬಂದಿರ್ತಾರೆ, ಬಂದು ಬಂದೆ ಅಂತಾರೆ. ಇವತ್ತು ಯಾರೋ ಬಂದರು, ನಾನು ಊಟ ಮಾಡ್ತಿದ್ದೀನಿ, ಬಂದೆ ಅಂದ್ರೆ ಬಂದು ಇಲ್ಲಿ ಊಟ ನಾನು ಮಾಡ್ತಿದ್ದೀನಿ, ಅವ್ರನ್ನ ಕೂತ್ಕೊಂಡು ಊಟಕ್ಕೆ ಕರೆದು ಅವ್ರು ಏನೋ ಸಮಸ್ಯೆ ಹೇಳ್ಕೊಂಡ್ರು, ನಾನು ಕೇಳ್ಕೊಂತಾನೆ ಊಟ ಮಾಡ್ತಾನೆ, ಕೇಳ್ಕೊಂಡು ಅದನ್ನ ಸಾಲ್ವ್ ಮಾಡಿ ಕಳಿಸ್ತೀನಿ. ಜನರನ್ನು ಕಾಯಿಸ್ಬಾರ್ದು ಅನ್ನೋದು ನಮ್ಮ ತೇರಿ. ನಮಗೆ ಕಷ್ಟ ಅಂದ್ಕೊಂಡು ಮನೆಗೆ ಬಂದಾಗ ಇಲ್ಲ ಅನ್ಬಾರ್ದು, ಇದ್ದು ಫೋನ್ ಮಾಡಿದಾಗ ರಿಸೀವ್ ಮಾಡಬೇಕು. ನಾವೇನೋ ಸ್ನಾನಕ್ಕೆ ಹೋದ್ರೆ ಆ ಟೈಮಲ್ಲಿ ಮತ್ತೆ ಅವ್ರು ಕಾಲ್ ಬ್ಯಾಕ್ ಮಾಡಿ ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಇದೇ ಮೇನ್. ಜನರಿಗೆ ಏನು ಬೇಕು ಅಂದರೆ ಅವೈಲಬಲ್ ಅಪ್ಪ, ಇವರು ಯಾವಾಗ ಹೋದ್ರೂ ಸಿಗ್ತಾರೆ, ಎಲ್ಲಿ ಹೋದ್ರೂ ಸಿಗ್ತಾರೆ. ನಮಗೆ ಏನು ಈಗ ಆಧಾರ್ ಕಾರ್ಡು ಒಂದು ಸೈನ್ ನಮ್ಮ ಕಾರ್ಪೊರೇಟರ್ ಬೇಕೇ ಬೇಕಾಗಿರ್ತದೆ. ಅಲ್ಲಿ ಆಧಾರ್ ಕಾರ್ಡನ್ನು ಮಾಡೋ ಸೆಂಟ್ರ್ಗಳೆಲ್ಲ ನನ್ನ ಹೆಸರು ಹೇಳಿ ಕಳಿಸ್ತಾರೆ, ನಾವೇ ಸಿಗ್ತಾರೆ ಅಲ್ಲಿ ಹೋಗಿ. ನಾವು ಎಲ್ಲೆಲ್ಲೋ ಇರ್ತೀವಿ, ಎಲ್ಲೆಲ್ಲೋ ನಾನು ಸೀಲು ಪ್ಯಾಡೆಲ್ಲ ಗಾಡಿಯಲ್ಲೇ ಇಟ್ಕೊಂಡಿರ್ತೀನಿ. ಎಲ್ಲಿ ಬಂದು ನಾನು ನಿಂತ ಹತ್ರ ಇದ್ದೀನಿ, ಬರ್ರಿ 2 ನಿಮಿಷಲ್ಲಿ ನಿಲ್ತೀನಿ. ಅಲ್ಲಿ ಬಂದಾಗ ಆ ಸೀಲು ಪ್ಯಾಡ್ ಹಾಕಿ ಕಳಿಸ್ತೀನಿ. ಅವ್ರಿಗೆ ಏನೋ ಒಂದು ಅವ್ರಿಗೊಂದು ಕೆಲಸ ಆದಂಗೆ ಥ್ಯಾಂಕ್ಸ್ ಅಣ್ಣ ಹುಡುಕಾಡ್ತಿರ್ತಾರಲ್ಲಿ. ಕಾರ್ಪೊರೇಷನ್ ಹತ್ರ ಹೋಗ್ಬಿಟ್ರೆ ಎಲ್ಲೆಲ್ಲೋ ಬಂದು ಸರ್ ಒಂದು ಸೈನ್ ಮಾಡಿ ಸರ್, ಸೀಲ್ ಹಾಕಿ ಸರ್ ಅಂತ. ಈ ಟೈಪ್ ಅವೈಲಬಲ್ ನಾವು ಪಬ್ಲಿಕ್ ಫೀಲ್ಡಾಗಿ ಇದ್ದಾಗ ಇವರು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯಲ್ಲ, ಲೈಫ್ ನಡೆಯಲ್ಲ. ನಾನು ಸಿಟ್ ಮಾಡ್ಕೊಳ್ಳೋದು, ನೀವು ನಮ್ಮ ಹತ್ರ ಮಾತಾಡಲ್ಲ ಅನ್ನೋದು, ಆ ಥರ ಇದ್ಬಿಟ್ರೆ ಇಬ್ರು ಇವರು ಒಂದು ಚೆನ್ನಾಗಿ ಸರ್ವಿಸ್ ಕೊಡ್ಬೇಕಂದ್ರೆ ನಾನು ಇರೋದಕ್ಕೆ ನಾನು ಏನಾದರೂ ಅಲ್ಲಿ ಹೆಸರು ಮಾಡಿದ್ದೀನಿ ಅಂತಂದರೆ ಅದು ಪೂರ್ತಿ ಸಪೋರ್ಟ್ ಇದೆ. ಮನೆಯದೆಲ್ಲ ಜವಾಬ್ದಾರಿ ಇದೆ ನನಗೆ ಏನು ತಲೆಗೆ ಹಚ್ಚದೇ ಇಲ್ಲ. ಅವಳ ಸಪೋರ್ಟ್ ಇಲ್ಲದೆ ನಾನು ಏನು ಸಾಧನೆ ಮಾಡೋಕ್ಕಾಗದೇ ಇಲ್ಲ. ಮನೆಯಲ್ಲಿ ಶಾಂತಿ ಇಲ್ಲ ಅಂದರೆ ನಾವೇನು ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗಲ್ಲ. ಇವ್ರ ಸಪೋರ್ಟಿಂದನೇ ನಾವು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೂ ಇಷ್ಟೆಲ್ಲ ಆಗೋದಕ್ಕೂ ಒಂದು ಇದು ಅವಕಾಶ. ನಿಮಗೆ ಯಾವತ್ತಾದ್ರೂ ಅನಿಸಿದೆನಾ ಸರ್, ಮೇಡಮ್ ಅಲ್ಲಿ ಒಂದು ಗುಣನ ಚೇಂಜ್ ಮಾಡ್ಕೋಬೇಕು ಅಂತ ಯಾವತ್ತಾದ್ರೂ ಅನಿಸಿದೆನಾ, ಅಥವಾ ನೀವು ಎಂಥದ್ದು ಪರ್ಟಿಕ್ಯುಲರ್ ಆಗಿ ಇಂಥದ್ದೊಂದು ಮ್ಯಾಟ್ರಲ್ಲಿ 3 ವರ್ಷದಲ್ಲಿ ಆ ಥರ ಕ್ಯಾರೆಕ್ಟರ್ ಇಲ್ಲ ಅವಳ ಡಿಸಿಷನ್ ಪರ್ಫೆಕ್ಟ್. ಅವಳು ಹಿಂಗಾಗಬೇಕು ಅಂದರೆ ಅದ್ರ ಹಿಂದೆ ಭಾಳ ಯೋಚನೆ ಮಾಡಿರ್ತಾವೆ. ಇದಾಗಬೇಕಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ಕರೆಕ್ಟಾಗಿ ನೀವು ಮಾಡೋದು ಅಂತ. ಅವಳಿಗೆ ಯಾವುದು ಬೇರೆ ಇದು ಇಲ್ಲ. ಮತ್ತು ಸ್ಟಾರ್ಟಿಂಗ್ ಸ್ವಲ್ಪ ಬೇಗ ಸಿಟ್ಟಾಗೋಳು ಬಿಟ್ಟರೆ ಇನ್ನೇನಿಲ್ಲ. ಭಾಳ ತಾಳ್ಮೆ, ಭಾಳ ಇದು ಯೋಚನೆ ಮಾಡ್ತಾಳೆ, ಏನು ಮಾಡಿದ್ರು ಯೋಚನೆ ಮಾಡೇ ಮಾಡ್ತಾಳೆ.
ಎಷ್ಟು ಕಷ್ಟ ಆದರೂ ಎಷ್ಟು ಕಷ್ಟ ಬ್ಯುಸಿ ಇದ್ರು ನಾನು ಬಂದೆ ಅಂದರೆ ಕೆಳಗೆ ಇಳಿದು ಬಂದು ನಾನು ಬಡಿಸ್ಬೇಕು ನಾನು ಊಟ ಮಾಡ್ತಾರೆ. ಎಷ್ಟು ಕಷ್ಟ ಆದರೂ ಬಂದು ಟೀ ನಾನು ಕೊಟ್ಟೇ ಹೋಗೋದು, ಟೀ ಕುಡಿದೇ ಹೋಗೋದು. ಈ ಥರ ಅವ್ರು ಏನು ಒಂದು ಪಾಯಿಂಟು ಅವರಿಂದ ನಾವು ಹುಡುಕಕ್ಕೆ ಆಗಲ್ಲ. ಇದು ಚೇಂಜ್ ಮಾಡ್ಕೋಬೇಕು ಅನ್ನಂಗೆ ಏನು ಇಲ್ಲೇ ಇಲ್ಲ. ಅಲ್ಲ ಏನಾರು ಇದ್ರೆ ಹೇಳ್ರಿ, ಚೇಂಜ್ ಮಾಡ್ಕೊಳ್ತೀನಿ ನಾನು. ಏನಾರು ಇದ್ರೆ ಚೇಂಜ್ ಮಾಡಿ ಇದ್ರೆ ಹೇಳ್ಬೋದು, ಏನಿಲ್ಲ ಆ ಥರ ಯಾವುದೇ ಇದಿಲ್ಲ. ಸಮಾಧಾನ, ತಾಳ್ಮೆ. ಮಾಡಲ್ಲ ಕೇಳ್ತಾ ಇದ್ದಾರೆ ಸರ್ ಪಾಪ, ಕೋರ್ಸ್ ಮಾಡಿ ಕೇಳ್ತಾ ಇದ್ದಾರೆ. ನಾನು ಇದ್ರೆ ನೇರವಾಗಿ ಇಲ್ಲ ರೆಕ್ಕ ಇದೆ, ಅವ್ರಿಗೆ ಏನೇನಿದ್ರು ನಮ್ಮನ್ನು ಕೇಳ್ತಾರೆ, ಅವರು ಇರೋದನ್ನ ನಾನು ಕೇಳ್ತೀನಿ. ಇದೇ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಅಂದ್ರೆ ಇದೆ. ನಾವು ಒಂದಿನ ಅಂದ್ರೆ ಸರ್ದು ನಿಮ್ಮ ನಡುವೆ ಯಾವ್ದಾದ್ರು ಒಂದು ಆನಿವರ್ಸರಿ ತುಂಬಾ ನಮ್ಗೆ ಮೆಮೊರಬಲ್ ಮೂಮೆಂಟ್ ಅಂತ ಅನ್ಸಿದೆ. ಅಂದ್ರೆ ಪ್ರತಿ ಆನಿವರ್ಸರಿನೂ ತುಂಬಾ ಸ್ಪೆಷಲ್ ಮೆಮೊರಬಲ್ ಮೂಮೆಂಟ್ಗಳೇನೆ, ಅದ್ರಲ್ಲೂ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಯಾವುದು? 25th ಆನಿವರ್ಸರಿ. ಅದನ್ನ ಮತ್ತೆ ನಮ್ಮ ಮದ್ವೆಗೆ ಯಾರ್ಯಾರು ಬಂದಿರ್ಲಿಲ್ಲಲ್ಲ ಅವ್ರೆಲ್ಲ ಸೇರ್ಸಿದ್ವಿ ನಾವು. ನಮ್ಮ ರಿಲೇಷನ್ಸ್, ಇವ್ರ ಅಕ್ಕಂದ್ರು, ಇವ್ರ ಅಣ್ಣ ತಮ್ಮಂದ್ರು, ನಮ್ಮ ಮದ್ವೆ ಯಾರು ನೋಡಿರ್ಲಿಲ್ಲಲ್ಲ ಅವರೆಲ್ಲ ಸೇರಿಸಿ ಮತ್ತೆ ಮತ್ತೊಂದ್ಸಲ ತಾಳಿ ಕಟ್ಟಿಸ್ಕೊಂಡು ಮತ್ತೆಲ್ಲ ಪೂಜೆ ಮಾಡಿಸಿ ಮತ್ತೆ ಚೌಟ್ರಿ ಒಳಗೆ ನಾವು ಮತ್ತೆ ರಿಸೆಪ್ಷನ್ ತರ ಮಾಡ್ಕೊಂಡ್ವಿ. ಅದು ನಮ್ದು ಮೆಮೊರಬಲ್ ಆನಿವರ್ಸರಿ. ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ವಿ. ಒಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ವಿ ಆನಿವರ್ಸರಿ ಮಾಡ್ಕೊಳ್ಳೋರಿಗೆ. ಒಂದು ಇದೇ ತರ ಮಾಡ್ಕೊಂಡು ಅವಾಗಿಂದ ನಾವ್ ಏನೇನ್ ಮಾಡಿದ್ವಲ್ಲ ಅಲ್ಲಿ ಶೋ ಎಲ್ಲ ಪ್ರೋಗ್ರಾಮ್ ಎಲ್ಲ ಮಾಡಿದ್ರೆ ಅದನ್ನ ಮತ್ತೆ ಜನ ಆಮೇಲೆ ಕಂಟಿನ್ಯೂ ಮಾಡಿದ್ರು ಅದನ್ನ. ಅದೊಂದು ಟ್ರೆಂಡ್ ನಾವು ಸೆಟ್ ಮಾಡಿದ್ವಿ. ಚೆನ್ನಾಗಿ, ಅದು ಬಹಳ ಚೆನ್ನಾಗಾಯ್ತು. ನಮ್ಮ ಮದುವೆ ನೋಡ್ಲಿಲ್ಲ ಅವತ್ತು. ನಿಮ್ಗೆ ಸರ್ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದು ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ಯಾವ್ದು ಗಿಫ್ಟ್? ಆಗಾಗ ವ್ಯಾಲೆಂಟೈನ್ಸ್ ಡೇ ಕೊಡ್ತಾರೆ, ಆಮೇಲೆ ಆನಿವರ್ಸರಿಗೆ ಇದು ಕೊಡ್ತಾರೆ. ಸ್ಪೆಷಲ್ ಅಂತೇನಿಲ್ಲ, ಎಲ್ಲ ಗಿಫ್ಟು ಸಾರಿ, ವರ್ಸು, ನನಗೆ ನೆಸಸರಿ ಇರುತ್ತೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ನೆಸಸರಿ. ಈ ಮೊನ್ನೆ ನನ್ನ ಇದಕ್ಕೆ ಏನು ಕೊಡ್ಸಿದ್ರು ಗೊತ್ತಾ? ಟ್ರ್ಯಾಕ್ ಪ್ಯಾಂಟ್ಸ್. ಟ್ರ್ಯಾಕ್ ಪ್ಯಾಂಟ್ಸ್ ಆನಿವರ್ಸರಿ. ನಿನಗೇನು ಬೇಕು ಅಂತಂದಾಗ ಟ್ರ್ಯಾಕ್ ಪ್ಯಾಂಟ್ಸ್ ಕರ್ಕೊಂಡೋಗಿ ಶೋರೂಮ್ ಟ್ರ್ಯಾಕ್ ಪ್ಯಾಂಟು, ಶೂಸು, ಈ ಥರದ್ದು ಕೊಡ್ಸಿದ್ರು ನಾನು. ನೆಸಸರಿ ನಿನ್ಗೆ ಏನು ಬೇಕು ಹೇಳಿ, ಒಂದ್ಸಲ ನೈಟಿಗಳು, ಈ ಥರ ನೆಸಸರಿ ಏನು ಬೇಕು. ಯಾವತ್ತಾದ್ರೂ ಡಿನ್ನರ್ ಪ್ಲಾನ್ ಮಾಡ್ತೀರಾ? ಅಥವಾ ನೀವಿಬ್ಬರೇ ಮನೇಲಿದ್ದಾಗ ಕುತ್ಕೊಂಡು ಡಿನ್ನರ್ ಪ್ಲಾನ್ ಮಾಡ್ಕೊಂಡು ಸಾಂಗ್ ನಿಮ್ಗೆ ಸಾಂಗ್ ಆಡ್ತೀವಿ ನಿಮ್ಗೆ ಅಂತ ಯಾವ್ದಾದ್ರು ಸಾಂಗ್ ಆಡ್ತಾರ? ಇಬ್ರು ಭಾಳ ಆಡ್ತೀವಿ ನಾವು. ಕರೋಕೆ ಹಾಕೊಂಡು ಸಾಂಗ್ ಆಡ್ತೀವಿ ಹೋಗುದು. ಆ ಕೋವಿಡ್ ಟೈಮಲ್ಲಿ ಎಷ್ಟು ಹಾಡು ಹಿಡಿದಿದ್ವಿ ಕೋವಿಡ್ ಅಂತ ಇಲ್ಲ, ಕರೋಕೆ ಹಾಕೊಂಡು ಇಬ್ರು ಹಾಡ್ತೀವಿ. ತುಂಬಾ ಚೆನ್ನಾಗಿ ಹಾಡ್ತಾರೆ, ತುಂಬಾ ಆಡ್ತಾರೆ, ಪರವಾಗಿಲ್ಲ. ನಾನು ಆಡ್ತೀನಿ ಸರ್. ಇವಾಗ ಒಂದು ಮೇಡಮ್ಗೋಸ್ಕರ ಸರ್ ಪ್ಲೀಸ್ ಸರ್, ಒಂದೇ ಒಂದು ಸರ್. ಇಲ್ಲ ಮೇಡಮ್ಗೋಸ್ಕರ ಇಲ್ಲ, ನಾನು ಸಾಂಗ್ ಎಲ್ಲ ಕರೋಕೆ ಇದ್ದಾಗ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಹಂಗೆ ಅಂತ ಸಿಂಗರ್ ಏನಲ್ಲ. ಮೇಡಮ್ ಚೆನ್ನಾಗಿ ಆಡ್ತಾರೆ. ಇಬ್ರು ಆಡ್ರಿ ಒಟ್ಟಿಗೆ, ಇಬ್ರು ಆಡ್ರಿ.